ಅನ್ನ ತಿಂದರೆ ದಪ್ಪ ಆಗ್ತಾರೆ. ನಾವು ಮೆಕ್ಸಿಕನ್ ಫುಡ್ನ ಮಲೇಶ್ವರಕ್ಕೆ ತಂದು ತಿಂತೀನಿ ಅಂದಾಗ ಸಮಸ್ಯೆ ಬಂದು ಅಟ್ಕಾಯಿಸುತ್ತೆ. ಓಕೆ. ಯಾವ ಡಯಾಬಿಟಿಕ್ ಬುಕ್ಕಲ್ಲಿ ನಿಮಗೆ ಜಿಲೇಬಿ ತಿನ್ನಬೇಡ ಅಂತ ಬರೆದಿದ್ದಾರೆ. ನಾಳಿನ ಬಗ್ಗೆ ಅರಿವಿರಬೇಕು, ಭಯ ಇರಬಾರ್ದು. ಏನನ್ನ ಯಾವಾಗ ಯಾಕೆ ಯಾರು ಎಷ್ಟು ತಿನ್ನಬೇಕು. ಸತ್ತೋಗ್ಬಿಟ್ರೆ ಪರವಾಗಿಲ್ಲ, ಬದುಕ್ಬಿಟ್ಟು ಮರಳಿಬಿಟ್ರೆ ಯು ಕ್ಯಾನ್ ಆಲ್ವೇಸ್ ಬೈ ಎ ಹೌಸ್ ಬಟ್ ನಾಟ್ ಎ ಹೋಮ್. ಯು ಕ್ಯಾನ್ ಬೈ ಎ ಮ್ಯಾಟ್ರೆಸ್ ಬಟ್ ನಾಟ್ ಸ್ಲೀಪ್. ಈ ಸೋಷಿಯಲ್ ಮೀಡಿಯಲ್ಲಿ ಏನಾಗ್ಬಿಟ್ಟಿದೆ ಸ್ವಲ್ಪ ಇನ್ಫಾರ್ಮೇಷನ್ ಇಸ್ ಬಿನ್ ಮಿಸ್ಲೆಡ್. ಬೇಡದಿರತಕ್ಕಂಥ ಬರೀ ರಸಕ್ಕೆ ಇಷ್ಟು ಸಕ್ಕರೆ ಹಾಕ್ಬಿಟ್ಟು ನಮ್ಮನ್ನು ಡಯಾಬಿಟಿಕ್ ಆಗಿ ನಾವು ಮಾಡ್ಕೊತಾ ಇದ್ದೀವಿ. ನಮ್ಮ ಮನೆ ಇಲಿ ಕಸನ್ ಚೆನ್ನಾಗಿ ತಿಂದು ಹೆಗಣಾಗಿ ಬೆಳೀತಾ ಇದೆ. ಸರ್, ನೀವು ಸ್ಲೋಲಿ ಸಾಯಿಸುತ್ತೆ ಡಯಾಬಿಟಿಕ್ ಅಂತ ಹೇಳ್ತಾ ಇದ್ರಿ. ಡಯಾಬಿಟೀಸ್ ಇದ್ದವರು ಈ ಜಾಮೂನ್ ಎಕ್ಸಾಂಪಲ್ ಏನೋ ಕೊಡ್ತಾ ಇದ್ರಿ. ಪ್ಲೀಸ್ ಕ್ಯಾರಿ ಆನ್. ವೆರಿ ಟ್ರೂ. ಹಿಂದಿನ ಕಾಲದ ಹೆಂಗಿರ್ತಾ ಇತ್ತು ಅಂದರೆ ಐವ್ ಸೀನ್, ನಾನು ಬೇರೆ ಡಾಕ್ಟರ್ಗಳ ಜೊತೆ ಕೆಲಸ ಮಾಡುವಾಗ ಅಥವಾ ತುಂಬ ಅಂದರೆ ಹೊಸ ವೈದ್ಯನಿಗಂತ ಹಳೆ ರೋಗಿ ಉತ್ತಮ ಅಂತಕ್ಕಂಥ ಒಂದು ನೋಡಿದೆಯಲ್ಲ, ಅದು ಇಲ್ಲಿ ನೆನಪಾಗುತ್ತೆ. ಪೇಷಂಟ್ಸ್ ಬರೋರು, ಸರ್ ಶುಗರ್ ಇದೆ, ಜಾಮೂನು ತುಂಬ ಇಷ್ಟ, ಸೊ ಒಂದು ತಿಂದೆ, ಹೇಗೋ ಒಂದು ಮಾತ್ರೆ ತೊಗೊಂಡಿದ್ದೆ, ಜಾಮೂನು ತುಂಬ ಚೆನ್ನಾಗಿತ್ತು, 3-4 ತಿಂದೆ, ಹಾಗೆ 3-4 ಮಾತ್ರೆ ತೊಗೊಂಡ್ಬಿಟ್ಟೆ, ಸರ್ ಇವಾಗ ಓಕೆ ಅಲ್ವಾ ಅಂತ. ಇವತ್ತಿಗೆ ಓಕೆ. ಶುಗರ್ ಜಾಸ್ತಿ ಆಯಿತು, ಜಾಸ್ತಿ ನೀವು ಓರಲ್ ಹೈಪೋಗ್ಲೈಸೆಮಿಕ್ ಏಜೆಂಟ್ಸ್ನ ತೊಗೊಂಡ್ರೆ ಇವತ್ತಿಗೆ ಓಕೆ. ಬಟ್ ಇದೇ ಪರಿಪಾಠ ಆದಾಗ ಸ್ಯಾಚುರೇಷನ್ ಆಗಿಬಿಡುತ್ತೆ. ನಿಮ್ಮ ಬಾಡಿ 500 ಗ್ರಾಮ್ ಇರೋದನ್ನು 3 ಗ್ರಾಮು 500 mg ಇರೋದನ್ನು 3 ಗ್ರಾಮು 4 ಗ್ರಾಮ್ ನೀವು ತೊಗೊಂಡೋಗಿ ಬಿಡ್ತಾ ಇದ್ದೀರಾ. ಅಂದರೆ ನಮ್ಮ ಹೊಟ್ಟೆ ಬಂದಾಗ ಎಕ್ಸಾಂಪಲ್, ಒಂದು ಚಪಾತಿ ನೀವು ಟ್ರೈನಿಂಗು ಟೇಮಿಂಗು ಟ್ಯೂನಿಂಗು ಮಾಡ್ಕೊಂಡಿದ್ರೆ ಸ್ಲಿಮ್ ಫಿಟ್ ಇರ್ತಾ ಇದ್ರಿ. ಹೆಂಗೂ ಚಪಾತಿ ಇದೆ, ಹೆಂಗೂ ಗೋಧಿ ಹಿಟ್ಟಿದೆ, ಮನೇಲಿ ವೇಸ್ಟ್ ಆಗ್ತಾ ಇದೆ, ಕುತ್ಕೊಂಡು ತಿಂತಾ ಇದ್ರೆ ಇದು ತುಂಬ ಚೆನ್ನಾಗಿ ಹೇಳ್ತಾರೆ ನೋಡಿ. ಒಂದು ಕಾಲದಲ್ಲಿ ಟಿವಿ ದಪ್ಪಗಿತ್ತು, ನೋಡೋಣ ಬಡಕ್ಲಾಗಿರ್ತಾ ಇದೆ, ಟಿವಿ ಸಣ್ಣಗಿದೆ, ನೋಡೋಣ ಡುಮ್ಗಾಗಿದ್ದಾನೆ ಅಂತ. ತುಂಬ ಪ್ರಸ್ತುತ ಅಂತ ಅನ್ಸುತ್ತೆ, ತುಂಬ ಪ್ರಸ್ತುತ ಅನ್ಸುತ್ತೆ. ಲೈಫ್ ಸ್ಟೈಲ್ಸ್ ಎಷ್ಟು ಚೇಂಜ್ ಆಗ್ತಾ ಇದೆ, ಯಾಕೆ ಕಾಯಿಲೆಗಳು ಬರ್ತಾ ಇದೆ ಅಂತ ಯೋಚನೆ ಮಾಡಿ. ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ 5 ಕಿಲೋಮೀಟರ್ ನಡಿಲೇಬೇಕು ಬೆಂಗಳೂರಲ್ಲಿ. ಡನ್ ಆಲ್ ಮೈ ಎಜುಕೇಷನ್ಸ್ ಇನ್ ಬ್ಯಾಂಗ್ಳೂರ್. ಸೊ ಸ್ಕೂಲ್ಗೆ ಹೋಗ್ಬೇಕು, ನಡ್ಕೊಂಡು ಹೋಗ್ಬೇಕು. ಆಮೇಲೆ ತುಂಬ ಏನೋ ನಾಳೆ ಎಕ್ಸಾಮು, ತುಂಬ ಏನೋ ಸ್ಪೆಷಲ್ ಕ್ಲಾಸ್ ಇದೆ, ಮಳೆ ಬರ್ತಾ ಇದೆ, ಕತ್ಲಾಗ್ಬಿಡ್ತದೆ, ಒಂದು ಸೈಕಲ್ಗೂ ಒಂದು ಡೈನಮೋ ಪುಟ್ ಸೈಕಲು ಅದರಲ್ಲೇ ಬರಬೇಕು ಅಂತ. ಬಸ್ ಇತ್ತು, ನಡ್ಕೊಂಡು ಹೋಗ್ಬೇಕು, ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು, ದುಡ್ಡು ಕೊಡ್ತಾ ಇಲ್ಲ ಅಂತ. ಆವತ್ತು ನಾವೆಲ್ಲ ಬೈಕೋತಾ ಇದ್ವಿ, ಏನಿದೆ 2 ರೂಪಾಯಿ ಬಸ್ ಚಾರ್ಜು, 50 ಪೈಸೆ ಬಸ್ ಚಾರ್ಜು, ತಿಂಗಳಿಗೆ ಪಾಸ್ ವಾಸ್ ಅರೌಂಡ್ 20 ರೂಪೀಸ್. ಬಸ್ ಪಾಸ್ 15 ವರ್ಷಕ್ಕೆ 200 ರೂಪಾಯೋ ಏನೋ ಇತ್ತು, ವರ್ಷಕ್ಕೆ 200 ರೂಪಾಯಿ ಬಸ್ ಪಾಸು. ಒಂದು ದಿವಸ ನೀವು ಮೆಟ್ರೋಲ್ ಓಡಾಡಿದ್ರೆ ಖರ್ಚಾಗ್ಬಿಡುತ್ತೆ ಅವರಿಗೆ. ಅದನ್ನು ಕೊಡ್ತಾರಲ್ಲ. ಆ್ಯಂಡ್ ಏನೋ ನಡಿಬೇಕು, ಬೆಳಗ್ಗೆ 4 ಕಿಲೋಮೀಟರ್ ನಡಿ, ಸಾಯಂಕಾಲ 4 ಕಿಲೋಮೀಟರ್ ನಡಿ, ಹೀಗೆ ನಡೆದ್ರೆ ಆರೋಗ್ಯ. ಆಮೇಲೆ ಲಿಫ್ಟ್ ಕಾನ್ಸೆಪ್ಟೇ ಇರಲಿಲ್ಲ. ಇವತ್ತಿಗೂ ನೋಡಿ ಸಭಾ, ನಾನು ಹೇಳ್ತೀನಿ ಉತ್ಪ್ರೇಕ್ಷೆ ಎಲ್ಲ, ಎಷ್ಟೋ ಸಂದರ್ಭದಲ್ಲಿ ಐ ವಾಸ್ ಅ ಪಾರ್ಟ್ ಆಫ್ ವಿಧಾನಸೌಧ ಆಸ್ ಇದು. ಅವಾಗ ಎಷ್ಟು ಸೀನಿಯರ್ಸ್, ಚಿಕ್ಕ ಜನ್ರೇಷನ್ಸ್ ಎಲ್ಲ ಜಂಗ್ ಅಂತ ಲಿಫ್ಟಲ್ಲಿ ಹೋಗ್ಬಿಡೋರು. ಸೀನಿಯರ್ಸ್ ಎಲ್ಲ ಇನ್ಕ್ಲೂಡಿಂಗ್ ಸಮ್ ಸೀನಿಯರ್ ಪಾಲಿಟಿಷಿಯನ್ಸ್ ಹ್ಯಾವ್ ಸೀನ್ ವೆರಿ ಕ್ಲೋಸ್ಲಿ, ಲಿಫ್ಟಲ್ಲಿ ಹೋಗಲ್ವ ಸಂದ, ಇಲ್ಲಪ್ಪ ಆರೋಗ್ಯ ಬೇಕು ಅಂತ 4 ಫ್ಲೋರ್ 3 ಫ್ಲೋರ್ ಆರಾಮಾಗಿ ನಡ್ಕೊಂಡ್ಬರೋರು. ಆಮೇಲೆ ಇಲ್ಲಿ ಪಕ್ಕದಲ್ಲೇ ವಾಶ್ರೂಮ್ ಇದ್ರು, ಊಟ ಆದಮೇಲೆ ಒಂದು ಫುಲ್ ಸರ್ಕಲ್ ಹೊಡ್ಕೊಂಬಂದು ಆ ವಾಶ್ರೂಮಲ್ಲಿ ಕೈ ತೊಳ್ಕೊಳ್ತಕ್ಕಂಥದ್ದು, ಒಂದು ವಾಕ್ ಮಾಡಿದೆ. ಆ ಪದ್ಧತಿನೂ ಹೋಗ್ಬಿಟ್ಟಿದೆ. ಇವಾಗ ಹೆಂಗಾಗಿದೆ ನಿಮಗೆ ಹೆಲ್ತು, ಜನ ನಿಮ್ಮನ್ನು ಹೆಂಗೆ ನೋಡ್ತಾ ಇದ್ದಾರೆ ಅಂದರೆ, ಬೆಳಗಾಗೆದ್ದು ಅಪ್ಪಿ ತಪ್ಪಿ ಯಾವತ್ತು ವಾಕಿಂಗ್ ಮಾಡಿದ್ರೆ ಶುರು ಮಾಡಿದ್ರೆ, ಸರ್ ನಿಮಗೂ ಶುಗರ್ ಬಂದ ಡಯಾಬಿಟಿಸ್ ಕ್ಲಬ್ ಒಳಗೆ ಮೋಸ್ಟ್ ವೆಲ್ಕಮ್ ಸರ್, ಬನ್ನಿ. ಆಮೇಲೆ ಇನ್ನೊಂದೇನು, ಬಡವ ದನ ಕಾಯ್ತಾನೆ, ಶ್ರೀಮಂತ ನಾಯಿ ಕಾಯ್ತಾನೆ ಅಂತ ಆಗುತ್ತೆ. ತುಂಬ ಶ್ರೀಮಂತರು ಪ್ಯಾಷನ್ಗೋಸ್ಕರ ನಾಯಿ ಇಟ್ಕೊಳ್ಳೋದು, ಇವ್ರಿಗೆ ಬೇಕೋ ಬೇಡವೋ ಅದು ಎಳ್ಕೊಂಡು ಹೋಗುತ್ತೆ ಅಂತ ನಡೀತಾನೆ ಹೊರತು, ನಾನು ಅದನ್ನು ಕರ್ಕೊಂಡು ಹೋಗ್ತೀನಿ ಅನ್ನೋ ಫಿಲಾಸಫಿನೇ ಇಲ್ಲ ಲೈಫಲ್ಲಿ. ಸೊ ಎಲ್ಲ ಹಿಂಗೆ ಉಲ್ಟಾ ಪಲ್ಟಾ ಆಗ್ಬಿಟ್ಟು ಸಮಸ್ಯೆಗಳು ತುಂಬ ದೊಡ್ಡ ಪೆಡಂಭೂತವಾಗಿ ಬಂದು ನಿಂತಿದೆ. ಯೋಚನೆ ನಾನು ಆಗಲೇ ಹೇಳಿದೆ, ನನ್ನ ಫಸ್ಟ್ ಫ್ಯೂ ವರ್ಡ್ಸಲ್ಲಿ ಹೇಳ್ತಾ ಇದ್ದೆ, ಸಾಲ ಮಾಡೋದು ತುಪ್ಪ ತಿನ್ನು ಅಂತ ನಮ್ಮ ಫಿಲಾಸಫಿ ಆಫ್ ಲೈಫ್ ಇತ್ತು ಅಂತ. ಇವತ್ತು ಹಾನೆಸ್ಟ್ಲಿ ಟೆಲ್ ಮಿ ಬೈ ಟಚಿಂಗ್ ಯುವರ್ ಸೋಲ್, ಓಪನ್ ಹಾರ್ಟ್ ಅಂತ ಹೇಳ್ತಾ ಇದ್ದೀನಿ. ಹಾರ್ಟ್ನ ಓಪನ್ ಮಾಡಿ ಬಗೆದು ನೋಡ್ಕೊಂಡು ಹೇಳಿದ್ರೆ, ಯಾರಿಗಾದ್ರೂ ಒಂದು 1 ಇಯರ್ 2 ಇಯರ್ಸ್ಗೂ ಊಟಕ್ಕೆ ತೊಂದರೆ ಇದೆಯಾ? ಬಹುಶಃ 90% ಎಲ್ಲೋ ಆ ಲೋಯರ್ ಸೆಗ್ಮೆಂಟು ನಾಳೆಗೆ ಇಲ್ಲ ಅನ್ನೋದು ತುಂಬ ಕಡಿಮೆ ಇದ್ದಾರೆ. ಆದರೆ ಎಷ್ಟು ಜನ ನಾವು ಇನ್ನು 10 ಜನರೇಷನ್ಸ್ಗೆ ಅಂತ ಮಾಡಿ ಇಟ್ಕೊಂಡಿದ್ದೀವಿ, ಅಷ್ಟು ತಿನ್ನೋಕ್ಕಾಗುತ್ತೆ ಸರ್? 10 ಜನರೇಷನ್ಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಹಿಂದೆ ಎಲ್ಲ ಮೂವಿ ನೋಡಬೇಕು ಅಥವಾ ಮಾಲಿಗೆ ಹೋಗಬೇಕು ಅಥವಾ ಒಳ್ಳೆ ಬಟ್ಟೆ ಖರೀದಿ ಮಾಡಬೇಕು, ಒಂದು ಸ್ಪೆಕ್ಸ್ ತಗೋಬೇಕು, ಪಾರ್ಲರ್ಗೆ ಹೋಗಬೇಕು, ಇದೆಲ್ಲ ಕನಸಾಗಿತ್ತು. ಯಾವುದು ಕನಸಲ್ಲ. ಲೆಕ್ಕಾಚಾರ, ಒಂದು ಕನ್ನಡಕ ತಗೋಬೇಕು ಅಂದ್ರೆ ವರ್ಷಕ್ಕೊಂದೇ, ಚಪ್ಪಲಿ ತಗೋಬೇಕಂದ್ರೆ ವರ್ಷಕ್ಕೊಂದೇ ಅಂತ. ಇವತ್ತು ನಿಮಗೆಲ್ಲ ಆ್ಯಪ್ಸ್ ಎಲ್ಲ ಬಂದಿದೆ, ಡಿಜಿಟಲ್ ಸ್ಟೋರ್ಸ್ ಬಂದಿದೆ, ನಿಮಿಷಕ್ಕೆ 40 ಚಪ್ಪಲಿ ತೊಗೊಳ್ಳೋಷ್ಟು ದುಡ್ಡು ಇದೆ, ಬರುವಂಥ ವ್ಯವಸ್ಥೆನೂ ಇದೆ. ಐ ರಿಮೆಂಬರ್ ಸ್ಟಿಲ್ ಎಷ್ಟೋ ವರ್ಷದ ಕಾಲ ನಾವು ಚಪ್ಪಲಿನ 4-5 ಸಲ ಹೊಲ್ಸ್ಕೊಂಡು ಹಾಕೋತಾ ಇದ್ವಿ. ಬಿಕಾಸ್ ಬಡತನ ಅಂತ ಅಲ್ಲ, ಆ ನ್ಯಾಚುರಲ್ ರಿಸೋರ್ಸಸ್ ವೇಸ್ಟ್ ಆಗಬಾರ್ದು. ಒಂದ್ಸಲಿ ತೊಗೊಂಡ ದುಡ್ಡಿಗೆ ಮೌಲ್ಯ ಇರಬೇಕು. ಒಂದು ಚಪ್ಪಲಿ ತೊಗೊಂಡ್ರೆ ಅದು ಪೂರ್ತಿ ಸೌದೋಗರು ಬಳಸಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಇತ್ತು.
ಇವತ್ತು ಎಷ್ಟು ಜನ ನಾವು ಪ್ಲಾಸ್ಟಿಕ್ನ ರೀಸೈಕಲ್ ಮಾಡ್ತೀವಿ, ಮಾಡಲ್ಲ, ಮಾಡ್ತೀವಿ, ಬೇಡದಿರೋ ಕಡೆ ಪ್ಲಾಸ್ಟಿಕ್ನ ಯೂಸ್ ಮಾಡ್ತೀವಿ, ಬೀದಿಲಿ ಅನ್ವಾಂಟೆಡ್ ಒಂದು ಟಿಶ್ಯೂ ಪೇಪರ್ ಎಷ್ಟು ಮರನ ಹಾಳು ಮಾಡ್ತಾ ಇದೀವಿ. ಚೆನ್ನಾಗಿ ಶುಭ್ರವಾಗಿ ಕೈ ತೊಳ್ಕೊಳಪ್ಪ, ನೀರು ವೇಸ್ಟು ಅಂತೀವಿ. ಯಾವುದೋ ಬೀದಿ ಕೊನೆ ನಲ್ಲಿಲಿ ಹೋಗ್ತಾರೆ, ನಮ್ದೆಲ್ಲ ಬಿಟ್ಬಿಡೋದು, ನಮ್ಮ ಮನೇಲಿ ಮೀಟ್ರ್ ಬರಲ್ಲ ಅಂತ. ಆ ಸೋಷಿಯಲ್ ಕನ್ಸರ್ನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟುವರ್ಡ್ಸ್ ಪರ್ಸನಲೈಸ್ಡ್ ಹೆಲ್ತ್ ಗ್ರೋತ್ ಆ್ಯಂಡ್ ಹೆಲ್ತ್ ಇಂಪ್ರೂವ್ಮೆಂಟ್. ಇದ್ರ ಬಗ್ಗೆ ನಾವು ಫೋಕಸನ್ನು ಮಾಡಬೇಕು. ಸ್ಟ್ರೆಸ್ಸು, ಸಾರ್ಬರ್ನೆಸ್ ಸ್ಟ್ರೆಸ್ಸು ಏನಂದರೆ, ನಮ್ಮ ಪಕ್ಕದ ಮನೆಯವ್ರು ಸಾಫ್ಟ್ವೇರ್ ಇದ್ದವ್ರು ಕೆಲಸ ಹೋಗ್ಬಿಡ್ತು, ಆ ಹುಡುಗಿ ಗತಿ ಹೆಂಗೋ ಅಂತ. ಆದರೆ ಅವ್ರಿಗಿರ್ಬೇಕು ಸ್ಟ್ರೆಸ್ಸು, ನಿಮಗೆ ಬೇಕಾದೇನೋ ಪ್ಯಾಷನ್ನು, ಎಂಪತಿ, ಸಿಂಪತಿ, ಅವ್ರ ಬಗ್ಗೆ ಕನ್ಸರ್ನು. ನೀವು ಸ್ಟ್ರೆಸ್ ತೊಗೊಂಡ್ರಿಂದ ಅವ್ರ ಪ್ರಾಬ್ಲಮ್ ರಿಸಾಲ್ಯೂಷನ್ ಆಗಲ್ಲ. ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡಬೇಕೋ ಮಾಡಿ, ಊಟ ಕೊಡ್ತೀರಾ, ಸಪೋರ್ಟ್ ಮಾಡ್ತೀರಾ, ಜೊತೆಲಿ ಇರ್ತೀರಾ, ದುಡ್ಡು, ಅದು ಆಲ್ ಸೆಕೆಂಡ್ರಿ. ಬಟ್ ಅನ್ವಾಂಟೆಡ್ ಸ್ಟ್ರೆಸ್ಸನ್ನು ಇವತ್ತು ಪುಟ್ಟು LKG ಮಗುವಿನಿಂದ ಹಿಡಿದು 99ನೇ ವಯಸ್ಸಿನ ವಯೋವೃದ್ಧರವರೆಗೂ ಸ್ಟ್ರೆಸ್ಸು ಹೇಳೋದಲ್ಲ, ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಹೇಳದೇ ಇರುವಂಥ ಲೆವೆಲ್ಗೆ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಎಸ್ಪೆಷಲಿ ಹೆಣ್ಣು ಮಕ್ಕಳು ಹೇಳದೆ ಮನೆ ಪ್ರೆಷರು, ವರ್ಕ್ ಪ್ರೆಷರು, ಫೈನಾನ್ಷಿಯಲ್ ಪ್ರೆಷರು, ಸೋಷಿಯಲ್ ಪ್ರೆಷರ್ ಇದ್ದಾಗ ಇವೆಲ್ಲ ಏನು ಅಂತ ಹೇಳ್ಕೊಳ್ಳೋಣ ಸರ್, ಎಲ್ಲರ ಮನೆ ದೋಸೆನೂ ತೂತೆ ಅಲ್ವಾ ಅಂದಕ್ಕೆ ಬಂದು ನಿಂತ್ಕೊತಾರೆ. ಒಳಗಡೆ ಜ್ವಾಲಾಮುಖಿ ಇರುತ್ತೆ, ಕುದೀತಾ ಇರುತ್ತೆ, ಎಲ್ಲಿ ಬ್ಲಾಸ್ಟ್ ಆಗುತ್ತೆ ಗೊತ್ತಿಲ್ಲ. ಸೊ ಹೀಗಾಗಿ ಪುಟ್ಟ ವಯಸ್ಸಿಗೆ ನಿಮಗೆ ಲಿಪಿಡ್ಸು, ಡಿಸ್ಲಿಪಿಡಿಯಮಿಯಾ, ಕೊಲೆಸ್ಟ್ರಾಲು, ಶುಗರು, ಥೈರಾಯ್ಡು, ಹೇರ್ ಫಾಲು, ಆ್ಯಕ್ನೆ, ಗ್ಯಾಸ್ಟ್ರೈಟಿಸ್ ಎಲ್ಲ ಎಂಥ ಒಂದು ಕಾಲದಲ್ಲಿ ಇವೆಲ್ಲ ಯೂಶಲಿ ಯಾರೋ ಕೆಲವೊಂದು ಸೆಗ್ಮೆಂಟು ಬಂದು ಡಾಕ್ಟ್ರ್ ಹತ್ರ ಹೊಟ್ಟೆ ಸ್ವಲ್ಪ ಗಡ್ಬಡ್ ಸರ್, ಇಜ್ಜಲು ನುಂಗ್ದಂಗೆ ಆಗ್ಬಿಟ್ಟಿದೆ ಸರ್, ಗಂಟ್ಲು ಹೆಂಗೆ ಖಾರ ಅದ ಸರ್, ತಣ್ಣಗಿರೋ ಹಾಲು ಕುಡಿಬೇಕು ಆವಾಗ ಆರಾಮ ಅನಿಸುತ್ತೆ. ಇನ್ನು ನಾನು ಹುಬ್ಳಿಲಿ ಓದಿದ್ದು ಸರ್, ಇಜ್ಲ ಕೆಂಡ ಬಾಯಿನಾಗ ನುಂಗ್ದಂಗೆ ಆಕೈತ್ರಿ, ಗಂಟ್ಲ ಬೆಂಕಿ ಬಿದ್ದಾವ್ರಿ ಅಂತ ಹೇಳೋರು. ಇವತ್ತು ಎಲ್ಲರಿಗೂ ಆ ಪ್ರಾಬ್ಲಮ್ ಇದೆ. ಒಂದು ಸೆಗ್ಮೆಂಟು ಯಾರೋ ಸ್ಮೋಕರ್ಸ್ಗೆ ಇರ್ತಾಯಿತ್ತು, ಯಾರೋ ಆಲ್ಕೋಹಾಲಿಕ್ಸ್ಗೆ ಗ್ಯಾಸ್ಟ್ರೈಟಿಸ್ ಇರ್ತಾಯಿತ್ತು, ಇಂಪ್ರಾಪರ್ ಲೈಫ್ ಸ್ಟೈಲ್ ಇರೋರ್ಗೆ ಇರ್ತಾಯಿತ್ತು, ರಾತ್ರಿ ನಿದ್ದೆ ಕೆಟ್ಟವ್ರಿಗೆ ಇರ್ತಾಯಿತ್ತು. ಒಂದು ಇವೆಲ್ಲವೂ ಎಲ್ಲರೂ ಮಾಡ್ತಿದ್ದಾರೆ, ಅಥವಾ ಸಮಥಿಂಗ್ ಎಲ್ಸ್ ಈಸ್ ಬಾದರಿಂಗ್ ಎ ಕಾಮನ್ ಮ್ಯಾನ್ ಬಿಕಾಸ್ ಹಿ ಈಸ್ ಎಂಟ್ರಿಂಗ್ ಇನ್ ಟು ಮಲ್ಟಿಫೋಲ್ಡ್ ಪ್ರಾಬ್ಲಮ್ಸ್ ಅಟ್ ವೆರಿ ಯಂಗ್ ಏಜ್. 10 ವರ್ಷಕ್ಕೆ, 3 ವರ್ಷಕ್ಕೆ, 7 ವರ್ಷಕ್ಕೆ ಡಯಾಬಿಟೀಸ್ ಬರುತ್ತೆ. ಏನು ಹೇಳೋದು ಸಭಾ? ಎಸ್, ವೆರಿ ಟ್ರೂ. ಸೊ ಡಯಾಬಿಟೀಸ್ ಬಗ್ಗೆನೇ ನನಗೆ ಸಪ್ರೇಟ್ ಆಗಿರೋ ಒಂದು ಎಪಿಸೋಡ್ ಬೇಕು. ಯಾಕಂದರೆ ಗರ್ಭಿಣಿಯರಲ್ಲಿ ಡಯಾಬಿಟೀಸು, ಸಣ್ಣ ಹುಟ್ಟಿರೋ ಮಗುವಿನಲ್ಲಿ ಡಯಾಬಿಟೀಸು, ಮಕ್ಕಳಲ್ಲಿ ಡಯಾಬಿಟೀಸು, ಈ ದೊಡ್ಡವ್ರಿಗಂತೂ ಡಯಾಬಿಟೀಸ್ ಬಂದೇ ಬರ್ತಿತ್ತು. ಯೂತ್ಸಲ್ಲಿ ಡಯಾಬಿಟೀಸು ಬರ್ತಾ ಇರಲಿಲ್ಲ. ದೇರ್ ವೇರ್ ದ ಡಿಫ್ರೆನ್ಸ್ ಲೈಸ್. ಓಕೆ, ನೋಡಿ, ಈ ಪ್ರಿಯಾಂಬಲ್ ಹೇಳ್ತೀನಿ ನಾನು. ಶ್ರೀಮಂತನಿಗೆ ಬರ್ತಿತ್ತು, ಸೋಮಾರಿಗೆ ಬರ್ತಿತ್ತು, ಏನು ಕೆಲಸ ಮಾಡಿದ್ರೆ ದುಡ್ಡು ಇಟ್ಕೊಂಡು ಖಾಲಿ ತಿನ್ನೋನು ಬರ್ತಿತ್ತು ಅಂತಿತ್ತು. ಬಟ್ ವಯಸ್ಸಾದವ್ರಿಗೆ ಬರ್ತಿರ್ಲಿಲ್ವಾ? ಅದೇ ಈ ಸೆಗ್ಮೆಂಟ್ಗೆ ಆವಾಗ ಬರ್ತಾ ಇತ್ತು. ಇವಾಗ ಆ ಸೆಗ್ಮೆಂಟ್ ಚಿಕ್ಕ ವಯಸ್ಸಲ್ಲೇ ಬಂದ್ಬಿಟ್ಟಿದೆಯಲ್ಲ, ಸೋಮಾರಿತನ ಚಿಕ್ಕ ವಯಸ್ಸಲ್ಲೇ ಬಂದ್ಬಿಟ್ಟಿದೆ. ಅಂಡ್ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಫ್ಯಾಕ್ಟರು, ತಂದೆ ತಾಯಿ, ಸೋದರ ಮಾವ, ಸೋದರತ್ತೆ, ಯಾರ ಅಜ್ಜಿ ತಾತ ಯಾರಿಗೊಬ್ರಿಗಿದ್ರು ಬರೋದು ಶೂರ್. ಭಗವಂತನ ಏನು ಕೇಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಅಂದರೆ, ಕೊಡೋದು ಕೊಡ್ತೀಯಾ, 30 ಕೊಡಬೇಡ, 99 ಕೊಡ ಪರಿಸ್ಥಿತಿ ಬಂದು ನಿಂತ್ಕೊಂಡ್ಬಿಟ್ಟಿದೆ. ವೆರಿ ಟ್ರೂ. ಸೊ ನನಗೆ ಒಂದು ವಿಷಯ, ಆ್ಯಕ್ಚುಲಿ ನಾನಿದು ತುಂಬ ಸೋಷಿಯಲ್ ಕನ್ಸರ್ನ್ ಮತ್ತು ಹೆಣ್ಮಕ್ಳ ಕನ್ಸರ್ನಿಂದ ಈ ಮಾತನ್ನು ಕೇಳ್ತಾ ಇದ್ದೀನಿ. ಸೊ ಈಗ ನಮಗೆ ಮೆನೋಪಾಸ್ ಆಗೋದು ಮತ್ತು ನಿಲ್ಲೋದು, ಈ ಮಗು ಸ್ಟಾರ್ಟ್ ಪೀರಿಯಡ್ ಆಗ್ತಾ ಇದ್ದಿದ್ದು ಅವರಿಗೆ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್, ಅದನ್ನು ನಾವು ಬ್ಯಾಲೆನ್ಸ್ ಆಗಿ ತೊಗೊಳ್ತಾ ಇದ್ವಿ. ಬಟ್ ಈಗ ತುಂಬ ಅರ್ಲಿ ಸ್ಟ್ಯಾಂಡರ್ಡು ಈಗ ತುಂಬ ಅರ್ಲಿ ಏಜಲ್ಲಿ ಆಗ್ತಾ ಇರೋದ್ರಿಂದ 6 ವರ್ಷನೋ 7 ವರ್ಷನೋ 8, ಆ ಮಗುಗೆ ಏನಂತ ಅವನು ಡ್ರೆಸ್ ಹಾಕ್ಕೊಳ್ಳೋದೇ ಗೊತ್ತಿರಲ್ಲ. ಅಂಥ ಟೈಮಲ್ಲಿ ಆ ಮಗು ಪ್ಯಾಡ್ಸ್ನ ಯೂಸ್ ಮಾಡೋ ಸಿಚುವೇಶನ್ ಈಗ ಬಂದುಬಿಟ್ಟಿದೆ. ಓಕೆ, ಪ್ರಕೃತಿ ನಿಯಮ ಏನೋ ಆಯಿತು, ಆಗಲೇಬೇಕು, ಫೈನ್. ಬಟ್ ಅದು ಮೆನೋಪಾಸ್ ಸ್ಟಾಪ್ ಆಗೋ ಏಜು ಕಮ್ಮಿ ಆಗ್ತಾ ಬರ್ತಿದೆಯಾ? ಆಬ್ವಿಯಸ್ಲಿ ಐ ಹ್ಯಾವ್ ಸೀನ್ ಮೆನೋಪಾಸಸ್ ಇನ್ ಲೇಟ್ 30s. ನಾನು ಹೇಳ್ತಾ ಇದ್ದೆ, ನಮ್ಮ ಅಜ್ಜಿ ಕಾಲಕ್ಕೆ 60 ವರ್ಷಕ್ಕೆ ಮಕ್ಕಳು ಹಡಿತಾ ಇದ್ರು ಅಂತ ನಾನು ಆಗಲೇ ಹೇಳಿದೆ. ಒಂದೊಂದು ಭಾರತೀಯ ನಾರಿ, ಭಾರತೀಯ ತಾಯಿ 10, 11, 15, 20 ಮಕ್ಕಳನ್ನ ಹೆರ್ತಕ್ಕಂಥ ಒಂದು ಇತಿಹಾಸ ನಮ್ಮ ಕಣ್ಣು ಮುಂದೆ ಇದೆ. ನಾನು ಮಹಾಭಾರತಕ್ಕೆ ಹೋಗ್ತಾ ಇಲ್ಲ, ನಮ್ಮ ಕಣ್ಣು ಮುಂದೆ 10 ಜನ 15 ಜನ ಮಕ್ಕಳನ್ನ, ನಮ್ಮ ಅಜ್ಜಿ ಹ್ಯಾಡ್ 11 ಚಿಲ್ಡ್ರನ್. ಸೊ ಅದು 10-11 ಜನ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಇವತ್ತು ಒಂದು ಮಗು ಆಗೋಕ್ಕೆ ಎಷ್ಟು ಕಷ್ಟ ಅಂತ ನಾನು ಆಗಲೇ ಹೇಳ್ತಾ ಇದ್ದೆ. ಸೊ ಅರ್ಲಿ ಮೆನೋಪಾಸ್ ಈಸ್ ಆಲ್ಸೋ ಎ ರಿಸ್ಕ್, ಅರ್ಲಿ ಮೆನಾರ್ಕ್ ಈಸ್ ಆಲ್ಸೋ ಎ ರಿಸ್ಕ್. ಅತಿ ಶೀಘ್ರ ಮೆನಾರ್ಕ್ ಅಂದರೆ ಶುರು ಆಗೋದು ವಯಸ್ಸು, ಮೆನೋಪಾಸ್ ಅಂದರೆ ನಿಲ್ತಕ್ಕಂಥ ವಯಸ್ಸು. ಇವತ್ತು ಮುಟ್ಟಿನ ಬಗ್ಗೆ ನಾವು ತುಂಬ ಓಪನು, ಲಿಬರಲ್ಲು, ಮುಕ್ತವಾಗಿ ಮಾತಾಡ್ತೀವಿ ಅಂತಕ್ಕಂಥ ಸೆಗ್ಮೆಂಟ್ ಬರ್ತಾ ಇದ್ರು ಕೂಡ ಸಫರಿಂಗ್ಸ್ ಏನೂ ಕಮ್ಮಿ ಆಗಿಲ್ಲ. ಆಮೇಲೆ ಮದುವೆ ಮೊದಲ ಕಾಲದ ಹೆಂಗಿತ್ತು, ಬಾಲ್ಯ ವಿವಾಹದ ವಿರೋಧಿ ನಾನು ಹೌದು, ಆದರೆ ಇತ್ತೀಚಿನ ದಿನಗಳಲ್ಲಿ 20, 22, 25 ಒಂದು ಮದುವೆ ಅಂತ ಆಗ್ತಾಯಿತ್ತು. ಸೊ 30 ವರ್ಷದ ಒಳಗಡೆ 1-2 ಮಕ್ಕಳಾಗ್ತಾಯಿತ್ತು. ದೇ ವುಡ್ ಸೆಟ್ಲ್ ಇನ್ ಲೈಫ್. ಸೆಟ್ಲ್ ಇನ್ ಲೈಫ್ ಅಂದರೆ ದುಡ್ಡು ಕಾಸು ಕಾರು ಬಂಗ್ಲೆ ಅಲ್ಲ, ಸಾಂಸಾರಿಕವಾಗಿ ಸೆಟ್ಲ್ ಆಗ್ತಾಯಿದ್ರು. ಈ ಮನುಷ್ಯ, ಈ ತಂದೆ 25 ವರ್ಷದ ತಂದೆ ತನ್ನ 50ನೇ ವರ್ಷಕ್ಕೆ
ಬೆಳೆದ ಹತ್ರ ಮಗನೋ ಮಗಳೋ ಇರ್ತಾಯಿದ್ರು. ಮಗಳಾದರೆ ಮದುವೆ ಮಾಡಿ ಕಳಿಸ್ಬೇಕು, ಇಂಡಿಯನ್ ಕಲ್ಚರ್, ಟಿಪಿಕಲ್ ಇಂಡಿಯನ್ ಕಲ್ಚರ್. ಹುಡುಗ ಆದರೆ ಅವ್ನು ಏನೋ ಕೆಲಸ ಮಾಡ್ತಾನೆ, ನನಗೊಬ್ಬ ಸರಿಯಾಗಿ ಬೆಂಬಲಕ್ಕೆ ತೋಳು ಭುಜಕ್ಕೆ ನಿಲ್ತಾನೆ ಅಂತಕ್ಕಂಥ ಒಂದು ಪದ್ಧತಿ ಇತ್ತು. ಇವತ್ತು ನಿಮ್ಗೆ 60 ವರ್ಷ, ಮಗನಿಗೆ 20 ವರ್ಷ, ನೀವು ಸತ್ತೋಗಳ ಕಾಲಕ್ಕೆ ಅವ್ನು ಇನ್ನೂ ಸೆಟ್ಲೇ ಆಗಿರಲ್ಲ, ನೀವು ಅವನ ಸ್ಟೆಬಿಲಿಟಿ ಸಟೈಟಿನ ನೀವು ನೋಡಿರಲ್ಲ, ನೀವು ಇನ್ನೂ ದುಡಿಯೋದನ್ನೇ ನೋಡ್ತಾ ಇರ್ತಾನೆ. ಈ ಡಿಸ್ಪ್ಯಾರಿಟಿ ಯಾವಾಗ ಹೋಗುತ್ತೆ? ಬಿಕಾಸ್ ವಿ ಥಿಂಕ್ ಮೋರ್ ದೆನ್ ವಾಟ್ ಈಸ್ ರಿಕ್ವೈರ್ಡ್. ನಾಳಿನ ಯೋಚನೆ ನಾವು ಇವತ್ತು ಸರಿಯಾಗಿ ಮಾಡದಿರುವ ಕಾರಣ ಈ ಥರದ ಸಮಸ್ಯೆಗಳು ಮೇಲಿಂದ ಮೇಲೆ ಬಂದು ನಮಗೆ ಎದುರಿದ್ರೆ ಅಂತಕ್ಕಂಥ ಮಾತು. ಓಕೆ, ನಾನು ಇಂಟ್ರೊಡಕ್ಷನಲ್ಲೇ ಹೇಳಿದೆ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನಾವು ಹೇಗಿರಬೇಕು ಅನ್ನೋ ಸಣ್ಣ ಗ್ಲಿಮ್ಸು ಕಿಶೋರ್ ಸರ್ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಬೆಳಗ್ಗೆ 7ರಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ಎಷ್ಟೊತ್ತಿಗೆ ಹೇಳಬೇಕು ಸರ್? ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೆ ಜೀರ್ಣಾಜಿರ್ಣೆ ನಿರೂಪೇನ ಅಂತಕ್ಕಂಥ ಬ್ಯೂಟಿಫುಲ್ ಮಾತಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ ಅರ್ಲಿ 4:45, 5:15 ಒಳಗಡೆ ಜೀರ್ಣ, ಹಿಂದಿನಿಂದ ಆಹಾರ ಎಷ್ಟು ಮಟ್ಟಿಗೆ ತಿಂದಿದ್ದೀರಾ, ಅದೆಷ್ಟು ಜೀರ್ಣ ಆಗಿದೆ, ಬೆಳಗ್ಗೆ ನಿಮ್ಮ ಮಲ ವಿಸರ್ಜನೆ ಸಮ್ಯಕ್ಕಾಗಬೇಕು. ಸ್ವೇದ ಮೂತ್ರ ಪೂರಿಷ. ಸ್ವೇದ ಅಂದರೆ ಬೆವರು, ಮೂತ್ರ ಅಂದರೆ ಮೂತ್ರ, ಪೂರಿಷ ಅಂದರೆ ನಿಮ್ಮ ಸ್ಟೂಲ್ಸು. ಇದು ಚೆನ್ನಾಗಿ ಹೊರಗೆ ಹೋದಷ್ಟು ನಿರ್ಮಲವಾಗಿರ್ತೀವಿ ನಾವು. ನಿರ್ಮಲ ಅಂದರೆ ಅದೊಂದು ಹುಡುಗಿ ಹೆಸರು ಅಂತ ಅಷ್ಟಕ್ಕೆ ಮಾತ್ರ ಇವತ್ತು ಸೀಮಿತವಾಗಿಬಿಟ್ಟಿದ್ದೀವಿ. ನಿರ್ಮಲ ಅಂದರೆ ಮಲರಹಿತ, ಕಲ್ಮಶರಹಿತ. ಮನಸ್ಸು ನಿರ್ಮಲ ಆಗಿರಬೇಕು, ಶರೀರ ಕೂಡ ನಿರ್ಮಲ ಆಗಿರಬೇಕು. ಇದು ನಾವು ಬೆಳಗ್ಗೆ ಗೆದ್ದು ಕಣ್ಣು ಬಿಟ್ಟ ತಕ್ಷಣ ಹೆಂಗಿರ್ಬೇಕು ಗೊತ್ತಾ ನಿದ್ದೆ? ಸಿನಿಮಾ ಥಿಯೇಟರ್ನ ಈಚೆ ಬರ್ತಿರಲ್ವಾ, 1 ಸೆಕೆಂಡ್ ನಿಮಗೆ ಪಾಯಿಂಟ್ ಬ್ಲ್ಯಾಂಕ್ ಆಗಿಬಿಡ್ತೀವಿ. ಸಂಡೇನ ಮಂಡೇನ, ಮಳೆ ಬರ್ತದೆ, ಚಳಿ ಇದೆಯಾ, ನಾನು ಕಾರ್ಲಿ ಬಂದ, ಟ್ಯಾಕ್ಸಿಲಿ ಬಂದ, ಜೊತೆಲಿ ಯಾರು ಬಂದೆ, 1 ನಿಮಿಷ ನಿಮಗೆ ರಾಡ್ಸ್ ಅಂಡ್ ಕೋನ್ಸ್ ಎಲ್ಲ ಅಡ್ಜಸ್ಟ್ ಆಗಿ ಟೈಮ್ ಅಷ್ಟರಲ್ಲಿ ಮೈನ್ಸ್ ಬ್ಲ್ಯಾಂಕ್ ಆಗಿ ಟಕ್ ಅಂತ ಬರುತ್ತೆ. ನಿದ್ದೆ ಹಾಗೆದ್ದಾಗ ಎಷ್ಟು ಜನಕ್ಕೆ ಈ ಫೀಲ್ ಆಗುತ್ತೆ? ಅವನು ಮಾತ್ರ ಸರಿಯಾದ ನಿದ್ದೆಯ ಅನುಭವಿ. ಎದ್ದ ತಕ್ಷಣ ಏನು ಗೊತ್ತಿಲ್ಲಪ್ಪ, ಕಾರಾಗ್ರವಸ್ತಿ ಲಕ್ಷ್ಮಿ ಹೇಳಿದ ಮೇಲೇ ಚೂರು ರಿಯಲೈಸ್ ಆಗುತ್ತೆ. ಇವತ್ತು ವೆಡ್ನೆಸ್ಡೇ 5ನೇ ತಾರೀಕು ಜನವರಿ 2025 ಇಸ್ವಿ ಅಂತೀವೆಲ್ಲ ಗೊತ್ತಾಗಬೇಕು 1 ನಿಮಿಷ ಅಂದರೆ ಇದು ಯಾವಾಗುತ್ತೆ ಸರ್? ಅದು ನೀವು ಹೇಳೋದು ಪ್ರಾಪರ್ ನಿದ್ದೆ ಅನ್ನೋದಾದರೆ ಈ ಜನ್ರೇಷನ್ ಯಾರು ನಿದ್ದೆನೇ ಮಾಡ್ತಿಲ್ಲ ಅಂತ. ಅಬ್ಸಲ್ಯೂಟ್ಲಿ ರೈಟ್. ಅಲಾರಾಮ್ ಮಾತ್ ತಕ್ಷಣ ನೆನಪಾಗುತ್ತೆ ಸರ್, ಇವನಿಗೆ ದುಡ್ಡು ಕೊಡಬೇಕು ಅಂತ. ಅಲಾರಾಮ್ ಮಾತ್ ತಕ್ಷಣ ನೆನಪಾಗುತ್ತೆ ಇಲ್ಲಿ ಹೋಗ್ಬೇಕು ಅಂತ ಮಕ್ಕಳು ರೀ. ಎಷ್ಟು ಜನ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮುಂಚೆ 2-3 ಅವರ್ ಬೆಳಗಾಗೆದ್ದು ಫ್ರೆಶ್ ಆಗಿ ಓದ್ಕೊಂಡು ನೋಡ್ತಾ ಇದ್ವಿ. ಇವತ್ತಿನ ಕಾಲ ಆಕ್ಚುಲಿ ನಂಗೆ ಹಂಗೆ ಆಗಲ್ಲ ಸರ್, ನಾನು ನನ್ನ ಯೋಚನೆಗೆ ಹೋಗ್ಬಿಟ್ಟಿದ್ದೀನಿ ನಾನು ನಿದ್ದೆ ಮಾಡ್ತಿಲ್ವಾ ಅಂತ. ಇವತ್ತಿನ ಕಾಲದ ಮಕ್ಕಳು ನೀವು ನೋಡಿ, ಬೆಳಗ್ಗೆ ವ್ಯಾನ್ ಬಂತು ಅನ್ನೋಷ್ಟೊಳಗೆ ಒಂದು ಶವರು ಎದ್ದು ಟಕ ಓಡ್ತಿರುತ್ತೆ ಪಾಪ. ಮೋಷನ್ ಆಗದೆ ಇರೋದು ಸಭಾ ಟೆಲಿಯೋ ಅದು ತುಂಬ ಅಂದರೆ ವೀಕ್ಷಕರಿಗೆ ಏನು ಕೇಳಕ್ಕೆ ಮುಜುಗರ ಅಂತ ಅನಿಸ್ಬಾರ್ದು. ಮೋಷನ್ ಆಗದೆ ದೊಡ್ಡ ದೊಡ್ಡ ನರಕ ಆಗಿಬಿಟ್ಟಿದೆ ಎಷ್ಟೋ ಜನಕ್ಕೆ. ಎಷ್ಟು ಮುಜುಗರಿಂದ ಬಂದು ಕ್ಲಿನಿಕಲ್ಲಿ ಹೇಳ್ತಾರೆ, ಹಾಸ್ಪಿಟಲಲ್ಲಿ ಹೇಳ್ತಾರೆ, ಸೊ ಐ ಜಸ್ಟ್ ವಾಂಟೆಡ್ ಟು ಟಾಕ್ ಟು ಯು ಪರ್ಸನಲ್. ಹೇಳಿ ಇಲ್ಲ ಮೈ ಸ್ಪೌಸ್ ಇಸ್ ದೇರ್. ಸರಿ ಮೇಡಮ್ ಒಂಚೂರು ಈಚೆ ಹೋಗಿ ಬನ್ನಿ ಸರ್, ಒಳಗೆ ಬನ್ನಿ. ಏನಿಲ್ಲ ಸರ್ ನಂಗೆ 4 days ಹೇಳಿ ಹಾಗೇ ಇಲ್ಲ, 4 yearsಯಿಂದ ಸರಿಯಾಗಿ ಆಗ್ತಿಲ್ಲ ಅಂತ. ಏನು ಅಂದರೆ ಮೋಷನ್ ಆಗ್ತಾ ಇಲ್ಲ. ಒಂದು ಮನುಷ್ಯನಿಗೆ 4 days ಲೋಡೆಡ್ ಕಸ, ಅನ್ವಾಂಟೆಡ್ ಥಿಂಗ್ಸ್ ಫ್ರಮ್ ವಿತಿನ್ ಫಾರ್ 4 days, ಹೌ ಮಚ್ ಆಫ್ ಡಿಸ್ಕಂಫರ್ಟ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಫೀಲ್. ಯೋಚನೆ ಮಾಡಿ, ನಿಮಗೆ ಬೇಡದಿರೋಂಥ ಒಂದು ಬ್ಯಾಗ್ನ ಕೈಯಲ್ಲಿ ಒಂದು ಅರ್ಧ ನಿಮಿಷ ಇಟ್ಕೊಳಪ್ಪ ಅಂದರೆ ಬಿಸಾಕ್ಬಿಡ್ತೀನಿ, ಆಗಲ್ಲ. 5 kg ಬ್ಯಾಗ್ ಎತ್ತಕ್ಕಾಗಲ್ಲ ನಮ್ಮ ಬಾಡಿ. ನೀವು ಅಂತಲ್ಲಿ 400-600 ಗ್ರಾಮ್ ಸ್ಟೂಲ್ಸ್ನ ಹೊಟ್ಟೆಲಿ ಇಟ್ಕೊಂಡು 4 ದಿವಸ ತಿಂತಾನೆ ಇರ್ತದೆ ಅಂದರೆ ಎಲ್ಲಿ ಹೋಗಬೇಕು? ಜಡತ್ವ ಬಂದ್ಬಿಡುತ್ತೆ. ಹಲ್ಲುಜ್ಜು ಅಭ್ಯಾಸ ಇಲ್ಲ, ಸರಿಯಾಗಿ ದಂತಧಾವನ, ದಂತ ಪ್ರಕ್ಷಾಲ ಚೆನ್ನಾಗಿ ಹಲ್ಲುಜ್ರಪ್ಪ, ಅದಕ್ಕೊಂದು ಪದ್ಧತಿ ಇದೆ. ಆಯುರ್ವೇದದಲ್ಲಿ ಇಷ್ಟು ಅಂಗುಲ ಬ್ರಷ್ ಇರಬೇಕು, ಹಿಂಗಿರಬೇಕು, ಬೇವಿನ ಕಡ್ಡಿದು ಹಿಂಗೆ ಉಜ್ಜಬೇಕು ಅಂತ. ಆಯ್ತು, ಇವತ್ತು ಮಾಡರ್ನೈಸ್ಡ್ ಆಗಿದ್ದೀರಾ, ಟೂತ್ಪೇಸ್ಟು ಬ್ರಷ್ಗೆ ಬಂದು ದಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಚೆನ್ನಾಗಿ ಹಲ್ಲು ಉಜ್ತಾ ಇದ್ದೀರಾ? ಇಲ್ಲ, ಮ್ಯೂಸಿಕ್ ನೋಡ್ಕೊ, ಟಿ ವಿ ನೋಡ್ಕೊ, ಹಿಂಗೆ ಇಟ್ಕೊ, ಫೋನು ಮಾತಾಡ್ತಾರೋ, ಆವನ್ನು ನೀರು ಬಿಡು, ಚೆಲ್ಲು, ಓರಲ್ ರಿನ್ಸ್ ಮಾಡ್ತಾ ಇದ್ದೀರಾ? ಆಹಾರವನ್ನು ನೆಲದ ಮೇಲೆ ಕೂತ್ಕೊಂಡು ತಿಂತಾ ಇದ್ದೀರಾ? ಸರ್ ನಾವು ತುಂಬ ಶ್ರೀಮಂತರು ಸರ್, ನಮ್ಮ ಹತ್ರ ಡೈನಿಂಗ್ ಟೇಬಲ್ ಇದೆ ಅಂತ. ನಿಮ್ಮ ಶ್ರೀಮಂತಿಕೆಗೆ ಡೈನಿಂಗ್ ಟೇಬಲ್ಗೆ ಆರೋಗ್ಯಕ್ಕೆ ಸಂಬಂಧವೇ ಇಲ್ಲ. ಯು ಕ್ಯಾನ್ ಆಲ್ವೇಸ್ ಬೈ ಎ ಹೌಸ್ ಬಟ್ ನಾಟ್ ಎ ಹೋಮ್. ಯು ಕ್ಯಾನ್ ಬೈ ಎ ಮ್ಯಾಟ್ರೆಸ್ ಬಟ್ ನಾಟ್ ಸ್ಲೀಪ್, ಅಲ್ವಾ? ಸೊ ಇದರದ್ದು ಬೇಸಿಕ್ ಕಾನ್ಸೆಪ್ಟ್ಸ್ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಮನುಷ್ಯ ಹಣವನ್ನು ಸಂಪಾದನೆ ಮಾಡ್ಬೋದು, ನೆಮ್ಮದಿಯನ್ನಲ್ಲ. ಆ್ಯಂಡ್ ನಿಜವಾದ ನೆಮ್ಮದಿ ಇರತಕ್ಕಂಥ ಮನುಷ್ಯ ಇವತ್ತಿಗೂ ತಾನು ಕಂಡುಕೊಳ್ತಕ್ಕಂಥ ಆತ್ಮ ಸುಖದಿಂದ ಇಂಟರ್ನಲ್ ಜರ್ನಿ ಯಾರು ಮಾಡ್ತಾನಲ್ಲ, ನಾಳಿನ ಬಗ್ಗೆ ಅರಿವಿರಬೇಕು, ಭಯ ಇರಬಾರ್ದು. ನಾಳಿನ ಬಗ್ಗೆ ಅರಿವಿರಬೇಕು. ಯು ಶುಡ್ ಬಿ ಕಾಶಿಯಸ್ ಅಬೌಟ್ ಟುಮಾರೋ, ಯು ಶುಡ್ ನಾಟ್ ಫಿಯರ್ ಫಾರ್ ಟುಮಾರೋ. ಇದಿದ್ದರೆ ಗೆಲುವು ನಿಶ್ಚಿತ ಮತ್ತು ಖಚಿತ.
ಸರ್ ನೀವು ನಿದ್ದೆ ಬಗ್ಗೆ ಅಂತ ಅಂದ್ರಲ್ಲ, ನನಗೆ ಎಂಥ ಶಾಕ್ ಆಯಿತು ಅಂದರೆ ನಿದ್ದೆ ಬಗ್ಗೆನೇ ನಾನೊಂದು ಸೆಗ್ಮೆಂಟ್ ಮಾಡಬೇಕು. ಯಾಕಂದರೆ ನಿದ್ದೆ ಮೇಲೆ ಎಲ್ಲ ಡಿಪೆಂಡ್ ಆಗಿದೆ. ನೀವು ಹೇಳಿದ್ರಿ ಅಂದರೆ ಸ್ಟೂಲ್ ಸರಿಯಾಗಿ ಆಗ್ತಾ ಇದೆಯಾ, ನಿದ್ದೆ ಸರಿಯಾಗಿ ಆಗ್ತಿದೆಯಾ ಅಂತ ಕೇಳ್ತಾರೆ. ಎದ್ದ ತಕ್ಷಣ ಬಾಡಿ ಶುಡ್ ಬಿ ಫ್ಲೆಕ್ಸಿಬಲ್ ರೀ. ಸಿಂಪಲ್ ರೈತನ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಬ್ಬ ಕೃಷಿಕ ಪಾಪ ಕೋಳಿ ಕೂದ ತಕ್ಷಣ ಹೇಳ್ತಾನೆ, ಯಾಕೆ ನಾವು ಕೃಷಿಕನಿಗೆ ಭೂಮಿಯನ್ನು ಕಾಪಾಡ್ಕೊಳ್ತಕ್ಕಂಥ ಭೂಮಿತಿಯ ನಿಜವಾದ ಮಕ್ಕಳಿಗೆ ಗೌರವ ಕೊಡಬೇಕು ಅಂದರೆ ಯಾವ ಅಲಾರಾಮ್ ಕ್ಲಾಕು ನಮ್ಮ ಥರ ಇರಲ್ಲ ಆತನಿಗೆ. ಕೋಳಿ ಕೂಗ್ತಾ ಎದ್ದೇಳು, ಸಿಕ್ತಾ ತಣ್ಣೀರು ಮೈ ಮೇಲೆ ಹೋಯ್ಕೋ, ಹೋಗ್ತೀಯ ಮಣ್ಣಿಗೆ ಸಾಯಂಕಾಲದವರೆಗೂ ಬೆವರಲ್ಲಿ ಕೆಲಸ ಮಾಡು, ಸಿಕ್ತಾ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡು. ಎಂಥ ಬ್ಲಿಸ್ಫುಲ್ ಲೈಫ್. ನಾವು ಒಂದು ಲೈಫ್ ಆ್ಯಕ್ಚುಲಿ ಲೋ ಪ್ರೊಫೈಲ್ ಅಂತ ನೋಡ್ತೀವಿ. ತುಂಬಾ ಉತ್ಕೃಷ್ಟವಾದಂಥ ಪ್ರೊಫೈಲ್ ಅದು. ಆಮೇಲೆ ತುಂಬಾ ಪೀಸ್ಫುಲ್ ಸಟೈಟಿ ಹ್ಯಾಪಿಯೆಸ್ಟ್ ಲೈಫು ನಿಜವಾದ ಕೃಷಿಕ ಇವತ್ತು ಅನುಭವಿಸ್ತಾ ಇದ್ದಾನೆ. ಅದನ್ನು ಅನುಕರಣೆ ಮತ್ತು ಅನುಸರಣೆ ಮಾಡ್ತಕ್ಕಂಥ ಕರ್ತವ್ಯ ಜವಾಬ್ದಾರಿ ನನ್ನ ಅರ್ಥಾತ್ ನಮ್ಮೆಲ್ಲರದ್ದು. ಓಕೆ. ಸೊ ನೀವು ಅಂದ್ರಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಬೇಕು, ಆ ಥರ ಇರಬೇಕು, ಆವಾಗ ನಾವು ರಿಫ್ರೆಶ್ ಆಗಿರ್ತೀವಿ, ನಮ್ಮ ಬಾಡಿ ಲೈಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಬೆಳಗ್ಗೆ ಎದ್ದಿರೋ ಟೈಮಿಗೂ ಅದಕ್ಕೂ ಎಷ್ಟು ಡಿಫ್ರೆನ್ಸ್ ಇರಬೇಕು ಅಂತ? ಟಾಯ್ಲೆಟ್ಗೆ ಹೋಗೋದಕ್ಕೂ ಬೆಳಗ್ಗೆ ಎದ್ದಿರೋದಕ್ಕೂ ಎಷ್ಟು ಡ್ಯೂರೇಷನ್? ಏನೂ ಇಲ್ಲ. ಚೆನ್ನಾಗಿ ಹಿತ ಬುಕ್ ಮಿತ ಬುಕ್ ಕಾಲ ಬುಕ್ ಅಂತ ಇದೆ. ಹಿತವಾಗಿ ಮಿತವಾಗಿ ಕಾಲಕ್ಕೆ ಅನುಗುಣವಾಗಿ ತಿನ್ನು ಅಂತ. ಒಂದು ಸ್ವಾಮೀಜೀಸ್ whom I don't want to name, he used to sleep hardly for 1.5 hours a day, which I have seen very closely. ಇತ್ತೀಚೆಗಷ್ಟೇ ಕಾಲವಾದ್ರು ಅವರು 1.5-2 ಅವರು ಅಷ್ಟೇ ನಿದ್ದೆ ಮಾಡ್ತಾ ಇದ್ದಿದ್ದು. 22 ಅವರು ಅಷ್ಟೇ ಚೈತನ್ಯಯುಕ್ತವಾಗಿರೋರು. ಏನು ಕಣ್ಣಿನ ಕಾಂತಿ, ಮಾತೇನು, ಸ್ಮೃತಿ, ಮೆಮೊರಿ, ರಿಟೆನ್ಷನ್ನು, ರಿಕಾಗ್ನಿಷನ್ನು, ರಿಪ್ರೊಡಕ್ಷನ್ ಆಫ್ ಹಿಸ್ ಥಾಟ್ಸು ಸೂಪರಾಗಿರೋದು. ಯಾಕೆಂದರೆ ಆ 2 ಅವರು ಬಹುಶಃ ನೀವು 20 ಅವರ್ ನಿದ್ದೆ ಮಾಡುವಷ್ಟು ಡೆಪ್ತ್ ಆಫ್ ಸ್ಲೀಪ್ಗೆ ಹೋಗೋರು. ಆ ಸ್ವಾಮೀಜಿ ಹಿಂಗೆ ಕೈನ ಇಟ್ಬಿಟ್ಟು ನೀನು ಶೋಲ್ಡರ್ ಸರ್ಜರಿ ಮಾಡ್ಕೋ, ನಿಂದೆಲ್ಲ ಆದಮೇಲೆ ಹೇಳಪ್ಪ ನಾನು ವಾಪಸ್ ನನ್ನ ಕಂಟ್ರೋಲ್ ತೊಗೋತೀನಿ ಅಂದರೆ, ಈಸ್ ಇಟ್ ಪಾಸಿಬಲ್ ಟುಡೇ? ಇವತ್ತಿನ ಕಾಲಮಾನದಲ್ಲಿ ಆಗಿದ್ದು ಇವೆಲ್ಲ ಏನು ಅನೆಕ್ಡೋಟ್ಸ್, ಇತಿಹಾಸ, ಕಟ್ಟುಕತೆ, ಸೃಷ್ಟಿ ಅಲ್ಲ ಸರ್. ಇಂಜೆಕ್ಷನ್ ಕೊಡೋಕೆ ಅನಸ್ತೇಶಿಯಾ ತಗೊಳ್ಳೋ ಟೈಮ್ ಬಂದಿದೆ ಈಗ. ಏನು ಹೇಳ್ತಾ ಇದ್ದೀರಿ? ಓಕೆ. ಸೊ ಬೆಳಗ್ಗೆ ಎದ್ದಾದ್ಮೇಲೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನನಗೆ ಇನ್ನೊಂದು ಎಪಿಸೋಡ್ ನಾವು ಮಾಡ್ಬೋದು. ಯಾಕಂದರೆ ಇಟ್ಸ್ ವೆರಿ ಡೆಪ್ತ್ ಸಬ್ಜೆಕ್ಟ್ ಅನ್ನೋದು ಅರ್ಥ ಆಯಿತು. ನೀವು ಹೇಳಿದ್ರಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ತುಂಬ ಆಗ್ತಾ ಇದೆ ಅಂತ. ಇವನ್ ನನಗೆ ಈಗ ರೀಕಾಲ್ ಆಗ್ತಿದೆ ನೀವು ಹೇಳ್ತಾ ಇರೋದ್ರಿಂದ. ಇಫ್ ಐ ಗೋ ಫಾರ್ ಮೈ ಹೇರ್ ಪ್ರಾಬ್ಲಮ್, ಡಾಕ್ಟರ್ ವಿಲ್ ಸೇ ನಿಮಗೆ ಕಾನ್ಸ್ಟಿಪೇಷನ್ ಏನಾದರೂ ಇದೆಯಾ ಅಥವಾ ಕ್ಲಿಯರ್ ಆಗ್ತಿದೆಯಾ ಮೋಷನ್ ಅಂತ. ಇಫ್ ಐ ಗೋ ಫಾರ್ ಮೈ ಸ್ಕಿನ್ ಫಸ್ಟ್ ಕೇಳೋದೇ ಅದು ಮೋಷನ್ ಕ್ಲಿಯರ್ ಆಯಿತಾ ಅಂತ. ಕಾಲು ನೋವು, ಕೈ ನೋವು, ಸೊಂಟ ನೋವು, ಆ ನೋವು, ಈ ನೋವು, ಜ್ವರ ಅಂತ ಹೋದ್ರೂ ಕೇಳೋದು ಮೋಷನ್ ಕ್ಲಿಯರ್ ಆಯ್ತಾ ಅಂತ. ಗ್ಯಾಸ್ಟ್ರೈಟಿಸ್ ಅವರು ಕೇಳೋದು ಅದನ್ನೇ. ಅದು ನಾಲಿಗೆ ಕೋಟಿಂಗ್ ಇದ್ರು ಕೇಳೋದು ಅದನ್ನೇ. ಕಣ್ಣು ಕೆಂಪಗಿದ್ರು ಕೇಳೋದು ಅದನ್ನೇ. ಅಂದ್ರೆ 2 ದಿವಸ ಜ್ವರ ಇದ್ರು ಕೇಳೋದು ಅದನ್ನೇ. ಈಸ್ ದಟ್ ಇಂಪಾರ್ಟೆಂಟ್? ಈಸ್ ಇಟ್ ನಾಟ್ ಆಬ್ವಿಯಸ್? ನೀವು ಮನೇಲಿ ಹೇಗೆ ಶುಭ್ರ ಇಟ್ಕೋತೀರಿ? ಒಂದೇ ಟೇಬಲ್ನ, ನಮ್ಮ ಆಫೀಸ್ ಟೇಬಲ್ನ ದಿವಸಕ್ಕೆ 40 ಸಲ ಒರೆಸ್ತೀವಿ. ಯಾವತ್ತೋ ಗಣೇಶನ ಹಬ್ಬಕ್ಕೋ, ಇದ್ಮಿಲಾದ್ಗೋ, ರಂಜಾನ್ಗೋ, ಈಸ್ಟರ್ಗೋ ಬರೋ ಒಂದು ಗೆಸ್ಟ್ಗೆ ವರ್ಷ ಪೂರ್ತಿ ತಿಕ್ಕಿ ತೊಳೆದು ಪೇಂಟ್ ಹೊಡೆದು ಇಟ್ಕೊಂಡಿರ್ತೀವಿ. ಶರೀರ ಒಳಗಡೆ ಒಂದು ದೇಹವೇ ದೇಗುಲ ಅಂತ ಹೇಳ್ತಾನೆ ಬಸವಣ್ಣ. ಒಳಗಡೆ ಒಂದು ಭಗವಂತ ನಮಗೆ ಒಂದು ಶರೀರವನ್ನು ಕೊಟ್ಟಿದ್ದಾನ ಮೇಲೆ ಅದು ಆಂತರಿಕ ಶುದ್ಧತೆ, ಶುಭ್ರತೆ, ಸ್ವಚ್ಛತೆ ಇಟ್ಕೊಳ್ಬೇಕಾದ್ರೆ ನಮ್ಮ ಕರ್ತವ್ಯನ ಅಲ್ವಾ? ಎಷ್ಟು ಜನ ಇದ್ರ ಬಗ್ಗೆ ಇಟ್ಕೊಂಡಿದ್ದೀವಿ? ತಿಂತಾನೇ ಇರ್ತೀವಲ್ಲ ನಾವು. ಎಷ್ಟು ತಿಂತೀವಿ, ಎಷ್ಟು ಈಚೆ ಹೋಗುತ್ತೆ, ದುಡ್ಡು ಥರ ಅಲ್ವಾ? 100 ರೂಪಾಯಿ ಬಂದಾಗ 80 ರೂಪಾಯಿ ನೀವು ಖರ್ಚು ಮಾಡಿಬಿಡಿ, ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ಮೇ ಇಲ್ಲ ನಿಮಗೆ. 100 ರೂಪಾಯಿ ಬಂದಾಗ 100 ರೂಪಾಯಿನ ಇಟ್ಕೋತೀನಿ, ಖರ್ಚೇ ಮಾಡಲ್ಲ ಅಂದಾಗ ಕಟ್ಟು ಟ್ಯಾಕ್ಸು ಅಂತಾನೆ. ಸೊ ಕರೆಕ್ಟಾಗಿ ನಿಮ್ಗೆ ಮೋಷನ್ ಚೆನ್ನಾಗಿ ಆಗಿಬಿಟ್ರೆ ಎನರ್ಜಿ ಇನ್ಪುಟ್ಟು, ಅನ್ವಾಂಟೆಡ್ ಎಂಡೋಟಾಕ್ಸಿನ್ಸ್ನ ಔಟ್ಪುಟ್ಟು, ಪ್ರಾಪರ್ ಎನರ್ಜಿ ಇನ್ಪುಟ್ ಆಗಿಬಿಟ್ರೆ ಬ್ಯಾಲೆನ್ಸ್ ಆಗುತ್ತೆ. ಸುಸ್ತು ಅನ್ಸಲ್ಲ, ಮೈ ಹಗರ ಅನಿಸುತ್ತೆ, ಬೆಳಗ್ಗೆ ಚೈತನ್ಯ ಅನಿಸುತ್ತೆ. ಪುಟ್ಟ ಮಕ್ಕಳು ರೀ, ಒಬೆಸಿಟಿ, ಸೆಂಟ್ರಲೈಸ್ಡ್ ಒಬೆಸಿಟಿ, ಸಿಕ್ಕಾಪಟ್ಟೆ ಮೈ ಬಂದ್ಬಿಡೋದು, ಹೊಟ್ಟೆ ಡುಬ್ಬ, ಕೈ ಕಾಲು ಸಣ್ಣ ಅಂತಕ್ಕಂಥ ಲೇವಡಿ ಎಲ್ಲ ಮಾಡ್ತಿದ್ವಲ್ಲ, ಇದೆಲ್ಲ ಆಗಬೇಕು ಅಂದಾಗ ಕಾನ್ಸ್ಟಿಪೇಷನ್ ಒನ್ ಆಫ್ ದ ರೀಸನ್ಸ್. ಯಾಕೆ? ಬ್ರೆಡ್ ತಿಂದೆ, ಮೈದಾ ತಿಂದೆ, ಪೇಸ್ಟ್ರಿ ತಿಂದೆ, ಬರ್ಗರ್ ತಿಂದೆ, ಫ್ರೆಂಚ್ ಫ್ರೈಸ್ ತಿಂದೆ, ಕಬಾಬ್ ತಿಂದೆ, ಆಲ್ ಸಚ್ ಜಂಕ್ಸ್ ತಿಂದು ಅದು ಹೋಗಿ ಒಳ್ಳೆ ಫೆವಿಕಾಲ್ ಥರ ಕೂತ್ಕೊಂಬಿಟ್ರೆ ಹೊಟ್ಟೆಯಲ್ಲಿ ಎಲ್ಲಿಂದ ಈಚೆ ಬರಬೇಕು? ನಾರು, ಬೇರು, ಸೊಪ್ಪು, ಸೊಗದೆ, ಕೋಸಂಬರಿ, ನಾರು, ಫ್ರೂಟ್ಸು. ಮಕ್ಕಳು ಫ್ರೂಟ್ಸ್ ಅಂದರೆ ಜ್ಯೂಸ್ ಅಂತಾರೆ. ಹೌದು. ವಾಟ್ ಹ್ಯಾಪನ್ಸ್ ಆ್ಯಕ್ಚುಲಿ? ಯು ಟೇಕ್ ಸಿಂಪಲ್ ಒಂದು ಆ್ಯಪಲ್ ಜ್ಯೂಸ್ ತೊಗೊಳ್ಳಿ, ಬೇಡ ಒಂದು ಸೀತಾಫಲ ಜ್ಯೂಸ್ ತೊಗೊಳ್ಳಿ,
ಸೀತಾಫಲನ ಒಗದು ಜಿಗದು ತಿಂದಾಗ ಕಸ್ಟರ್ಡ್ ಆ್ಯಪಲು ಎಷ್ಟು ನಾರು ಫೈಬರ್ ಒಳಗಡೆ ಹೋಗುತ್ತೆ, ಬೀಜ ಬಿಸಾಕ ಮಜಾ ಎಷ್ಟಿರ್ತಾಯಿತ್ತು, ಬೀಜ ರೋಡಾಗಿ ಹಾಕಿದ್ರೆ ಇನ್ನೊಂದು ಗಿಡ ಬೆಳೀತೆ ಅಂತ ಖುಷಿ ಇರ್ತಾಯಿತ್ತು. ಇವತ್ತೇನು ಮಾಡ್ತಾಯಿದ್ದೀರಿ, 60 ರೂಪಾಯಿ 100 ರೂಪಾಯಿ 200 ರೂಪಾಯಿ ಕೊಟ್ಟು ಜ್ಯೂಸ್ ಅಂಗಡಿ ಜ್ಯೂಸ್ ಕುಡಿತಾಯಿದ್ದೀವಿ. ಬೇಡದಿರತಕ್ಕಂಥ ಬರೀ ರಸಕ್ಕೆ ಇಷ್ಟು ಸಕ್ಕರೆ ಹಾಕ್ಬಿಟ್ಟು ನಮ್ಮನ್ನು ಡಯಾಬಿಟಿಕ್ ಆಗಿ ನಾವು ಮಾಡ್ಕೊತಾ ಇದ್ದೀವಿ. ನಮ್ಮ ಮನೆ ಇಲಿ ಕಸನ ಚೆನ್ನಾಗಿ ತಿಂದು ಹೆಗಣಾಗಿ ಬೆಳೀತಾ ಇದೆ. ಸೊ ದಿಸ್ ಇಸ್ ವಾಟ್ ಈಸ್ ಹ್ಯಾಪ್ನಿಂಗ್. ಏನನ್ನ ಯಾವಾಗ ಯಾಕೆ ಯಾರು ಎಷ್ಟು ತಿನ್ನಬೇಕು, ಏನನ್ನ ಯಾಕೆ ಯಾರು ಎಷ್ಟು ತಿನ್ನಬೇಕು ಯಾವಾಗ ತಿನ್ನಬೇಕು ಅಂತಕ್ಕಂಥ ಪರಿಜ್ಞಾನ ಪರಿಕಲ್ಪನೆ ಇಟ್ಕೊಂಡ್ರೆ ಕಾನ್ಸ್ಟಿಪೇಷನ್ ಹಿಂಗೆ ಸರಿ ಹೋಗುತ್ತೆ. ಸರಿ ಸರ್, ಈಗ ನಾನು ಲಂಚಿಗೆ ಕೂತಿದ್ದೀನಿ, ನನ್ನ ತಟ್ಟೆ ಹೇಗಿರಬೇಕು? ನೀವು ಉತ್ತರ ಕರ್ನಾಟಕದವರಲ್ವಾ? ಹೌದು. ನಿಮ್ಮ ಆಫ್ ದ ಫುಡ್ ನಿಮ್ಮ ಜೋಳದ ರೊಟ್ಟಿ, ಎಣ್ಗಾಯಿ ಪಲ್ಯ, ಫುಡ್ಸ್. ನಿಮಗೆ ಒಂದು ಜುಣಕ, ಒಂದು ಉಪ್ಪಿನಕಾಯಿ, ಒಂದು ರೊಟ್ಟಿ, ಬೋತ್ ಕಡಕ್ ರೊಟ್ಟಿ ಅಂಡ್ ಕಾಳು ಪಲ್ಯ, ಅದಕ್ಕೊಂದು ತರಕಾರಿ ಪಲ್ಯ, ಒಂದು ಕಾಳು, ಒಂದು ತರಕಾರಿ, ಒಂದು ಹಸಿ ಸೊಪ್ಪು. ಇವತ್ತಿಗೂ ನಿಮಗೆ ಸಿಗುತ್ತೆ ಮೆಂತ್ಯ ಸೊಪ್ಪು ಇಷ್ಟು, ಈರುಳ್ಳಿ ಸೊಪ್ಪು ಇಷ್ಟು ಎಲ್ಲ ಹಾಕಿ ಹಸಿ ತಿನ್ನಿಸ್ತಾರೆ. 4 ಈರುಳ್ಳಿ, 4 ಸೌತೆಕಾಯಿ ಎಲ್ಲ ಹಾಕಿ ನೀವು ತಿಂದಾಗ ರುಚಿಗೆ ತಕ್ಕಷ್ಟು ಖಾರ, ಸಮಗ್ರವಾಗಿ ಷಡ್ರಸಗಳು, ಸ್ವಾದು, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ, ಒಂದು ಖುಷಿಗೊಂದು ಸ್ವೀಟ್, ಒಂದು ಹೋಳಿಗೆನೋ ಶೇಂಗಾ ಹೋಳಿಗೆನೋ, ಒಂದು ಬರ್ಫಿನೋ, ಒಂದು ಪಾಯಸ, ಏನೋ ಒಂದು ಮಾಡೋರು. ಕಂಪ್ಲೀಟ್ ಪ್ಲ್ಯಾಂಡ್ ಫುಡ್ಡು ಪ್ರತಿ ಹಂತದಲ್ಲೂ ಪ್ರತಿಯೊಬ್ಬ ಶ್ರೀಸಾಮಾನ್ಯನಿಗೂ ಅವನ ಡೊಮೈನ್ ಕೊಡ್ತಾ ಇದೆ, ಕೊಡುತ್ತೆ, ಪ್ರೊವೈಡೆಡ್ ಯು ಆರ್ ಓಪನ್. ನಾವು ಮೆಕ್ಸಿಕನ್ ಫುಡ್ನ ಮಲೇಶ್ವರಕ್ಕೆ ತಂದು ತಿಂತೀನಿ ಅಂದಾಗ ಸಮಸ್ಯೆ ಬಂದು ಅಟ್ಕಾಯಿಸುತ್ತೆ. ಅನಂತಪುರದವನು ಅಕ್ಕಿ ತಿಂತಿದ್ದ, ಜೋಧ್ಪುರದವನು ಜೋಳನೇ ತಿಂತಾ ಇದ್ದ. ಅವಾಗ ಯಾವುದೇ ಕಾಯಿಲೆಗಳು ಈ ಹಂತಕ್ಕೆ. ನೀವು ಅಕ್ಕಿ ಅಂದಿದ್ದಕ್ಕೆ ನೆನಪಾಯ್ತು ಸರ್, ಅನ್ನ ತಿಂದ್ರೆ ದಪ್ಪ ಆಗ್ತಾರ? ಖಂಡಿತ ಇಲ್ಲ. ಅನಂತಪುರದವನು ಏನು ತಿಂತಾನೆ? ಅನ್ನ. ಮತ್ತೆ ದಪ್ಪಗಾಗ್ಬಿಟ್ಟಿದ್ದಾರೆ ಎಲ್ಲರೂ? ಇಲ್ಲ. ಮತ್ತೆ ಯಾಕೆ ಹೇಳ್ತಾರೆ? ನಮ್ಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ರಾಜಸ್ಥಾನಕ್ಕೆ ಹೋದ್ರೆ, ಬೆಂಗಾಲ್ಗೆ ಹೋದ್ರೆ, ಗುಜರಾತ್ಗೆ ಹೋದ್ರೆ, ಬೆಂಗಾಲ್ಗೆ ಹೋದ್ರೆ ಬೆಳಗ್ಗೆ ಹಿಂಗೆ ಸ್ವೀಟ್ಸ್ ತಿಂತಾರೆ. ಅವ್ರಿಗೆಲ್ಲರೂ ಡಯಾಬಿಟಿಸ್ ಬಂದ್ಬಿಟ್ಟಿದ್ಯಾ? ಇಲ್ಲ. ಮತ್ತೆ ಗುಜರಾತಲ್ಲಿ ಎಸ್ಪೆಷಲಿ ನಂಗೆ ತುಂಬ ಈ ಟಿಂಬರ್ ಕಮ್ಯುನಿಟಿಯವ್ರನ್ನ ತುಂಬ ಆತ್ಮೀಯವಾದಂತಹ ಪೇಷಂಟ್ಸ್ ಇದ್ದಾರೆ. ಬಹುಶಃ ಅಲ್ಲ, ವೀಟ್ ದೂರ ಆಯಿತು. ನಾನು ಟಿಂಬರ್ ಕಮ್ಯುನಿಟಿ ನಾನು ತುಂಬ ಆತ್ಮೀಯವಾದಂತಹ ಪೇಷಂಟ್ಸ್ ಇದ್ದಾರೆ. ನಾನು ವರ್ಷ ಪೂರ್ತಿ ತಿನ್ನೋಷ್ಟು ಸ್ವೀಟು ಬಹುಶಃ ಒಂದು ಬ್ರೇಕ್ಫಾಸ್ಟಿಗೆ ತಿಂತಾರೆ. ಒಂದಿಷ್ಟು ಬೆಲ್ಲ, ಒಂದು ಅಷ್ಟು ತುಪ್ಪ, ಸಾಲಿಡಾಗಿ ಊಟ ಮಾಡ್ತಾರೆ. ನನ್ನ ಔಟ್ ಆಫ್ ಇಂಕ್ವೆಸ್ಟ್, ನನ್ನ ರಿಸರ್ಚ್ಗೆ ಪ್ರತಿ ಸಲ ಚುಚ್ಚೋದು, ಶುಗರ್ ಏನೋ ಬಂದಿದೆ ಅಂತ ಆ ಕಾಲದಲ್ಲಿ 22 ವರ್ಷ ಕೆಳಗೆ ನಾನು ನೋಡುವಾಗ ಬಹುಶಃ ನೋಡಿಸ್ಕೊಂಡು ಡಾಕ್ಟ್ರಿಗೆ ಬಂದಿರ್ಬೋದು ಹೊರತು ಅವ್ರಿಗೇನು ಬಂದಿಲ್ಲ. ಟಚ್ ವುಡ್ ಅವ್ರು ಬರೋದು ಬೇಡ. ಯಾಕೆ ಅಂತ ಹೇಳಿದರೆ ಜೆನೆಟಿಕಲಿ ಆ್ಯಂಡ್ ದ ಫಿಸಿಕ್ ವೈಸ್ ದ ವೆರಿ ಹಾರ್ಡ್ ವರ್ಕಿಂಗ್ ಪೀಪಲ್. ಸಿಕ್ಕಾಪಟ್ಟೆ. ನಾನು ಟಿಂಬರ್ಲಿ ದಿಮ್ಮಿ ಎತ್ತಾನೆ ಇಳಿತಾನೆ, ಡಿಗ್ನಿಟಿ ಆಫ್ ಲೇಬರ್ ಇಲ್ಲ. ನಾನು ಓನರು, ನೀನು ಮಾಡು ಅನ್ನೋದಿಲ್ಲ. ನಾನು ಮಾಡ್ತೀನಿ, ನಿನ್ನ ಜೊತೆ ಕೈ ಜೋಡಿಸ್ತೀನಿ, ಬಾ. ನೀನು ಕೇಳಿದ್ರೆ ನಾನು ನಿನ್ನ ಮೇಲೆ ತಿನ್ನು, ನನಗೆ ಭಾರ ಅನ್ಸಿದ್ರೆ ನೀನು ನನ್ನ ಭಾರ ಹೊರು ಅಂತಾನೆ. ಒಬ್ಬರಿಗೊಬ್ಬರಿಗೆ ಸಾಥ್ ಹೇ ಫಿಲಾಸಫಿಯಲ್ಲಿ ವರ್ಕೌಟ್ ಆಗ್ತಾಯಿದೆ. ಅಲ್ಟಿಮೇಟ್ಲಿ ಎವ್ರಿ ಒನ್ ಆಸ್ ಹ್ಯಾಪಿ. ಯಾವ ಡಯಾಬಿಟಿಕ್ ಬುಕ್ಕಲ್ಲಿ ನಿಮಗೆ ಜಿಲೇಬಿ ತಿನ್ನಬೇಡ ಅಂತ ಬರೆದಿದ್ದಾರೆ, ಜಿಲೇಬಿನೇ ತಿಂತಾ ಇರಬೇಡ ಅಂತ ಬರೆದಿದ್ದಾರೆ. ಅಂದರೆ ಸ್ವೀಟ್ಸ್ನೇ ಜಾಸ್ತಿ ತಿನ್ನಬೇಡ ಅಂತ. ನಮ್ಮ ಮಿಸ್ಕನ್ಸೆಪ್ಷನ್ಸು, ನಮ್ಮ ತಪ್ಪು ಪರಿಕಲ್ಪನೆಗಳು, ಅಜ್ಞಾನ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಈ ಸೋಷಿಯಲ್ ಮೀಡಿಯಲ್ಲಿ ಏನಾಗ್ಬಿಟ್ಟಿದೆ ಸಬ್ಬ, ಇನ್ಫಾರ್ಮೇಷನ್ ಈಸ್ ಬಿನ್ ಮಿಸ್ಲೆಡ್. ಇಟ್ ಹ್ಯಾಸ್ ಟು ಬಿ ಯೂಸ್ಡ್. ಅನ್ಫಾರ್ಚುನೇಟ್ಲಿ ಇಟ್ ಈಸ್ ಅಬ್ಯೂಸ್ಡ್ ಆ್ಯಂಡ್ ಮಿಸ್ಯೂಸ್ಡ್. ಎಲ್ಲರೂ ಎಲ್ಲ ಕಡೆಯಿಂದ ಬೇಡದಿರತಕ್ಕಂಥ ಜ್ಞಾನ ತುಂಬ್ತಾ ಇರೋದು. ನನ್ನನ್ನು ತಪ್ಪೇನ ಮಾತ್ರ ದಯವಿಟ್ಟು ವೀಕ್ಷಕ ಕ್ಷಮಿಸಬೇಕು ಅಂತ ನಾನು ಡಿಸ್ಕ್ಲೇಮರನ್ನು ಹಾಕ್ಕೊಂಡ್ಬಿಡ್ತೀನಿ. ಐ ಆಮ್ ಆಲ್ಸೋ ಟು ಬಿ ಕರೆಕ್ಟೆಡ್ ಬಿಕಾಸ್ ಎಕ್ಸ್ಪೀರಿಯನ್ಸ್ ಇಸ್ ಆಲ್ ದ ಮೋರ್ ಇಂಪಾರ್ಟೆಂಟ್ ಇನ್ ಲೈಫ್ ದ್ಯಾನ್ ಪರ್ಫೆಕ್ಷನ್, ಫಾರ್ ಪರ್ಫೆಕ್ಷನ್. ಸೊ ಹೀಗಾಗಿ ನಾನು ಕಲಿಬೇಕು. ಅನ್ವಾಂಟೆಡ್ ಜ್ಞಾನನ ನಾವು ಮೇಲಿಂದ ಮೇಲೆ ತೊಗೊಳ್ತಾ ಇರೋದ್ರಿಂದ ಒಬ್ಬ ಕಡಲೆಕಾಯಿ ಒಳ್ಳೇದು ಅಂತಾನೆ, ಒಬ್ಬ ಸೌತೆಕಾಯಿ ಒಳ್ಳೇದು ಅಂತ. ಹೌದು ಸರ್. ಸೊ ಈ ಥರದ ಅನೇಕ ಕಾಂಪ್ಲೆಕ್ಸ್ ಸಿಚುವೇಶನ್ಸು ಶ್ರೀಸಾಮಾನ್ಯ ಬಂದಿರೋದ್ರಿಂದ ಹಿ ಎಂಡ್ಸ್ ಅಪ್ ಇನ್ ಟ್ರೈಯಿಂಗ್ ಎವ್ರಿಥಿಂಗ್ ಆ್ಯಂಡ್ ಸಕ್ಸೀಡ್ಸ್ ಇನ್ ನಥಿಂಗ್. ಹಿಂಗಾಗಬಾರ್ದು. ಓಕೆ, ವೆಲ್ ಸೆಡ್. ಆ್ಯಂಡ್ ದೇರ್ ಇಸ್ ಒನ್ ಮೋರ್ ಥಿಂಗ್, ಆರ್ಗ್ಯಾನಿಕ್ ಬೆಲ್ಲ ಅಂತಾರೆ. ಬೆಲ್ಲನೇ ಆರ್ಗ್ಯಾನಿಕ್, ಅದರಲ್ಲಿ ಆರ್ಗ್ಯಾನಿಕ್ ಏನಿದೆ? ಆರ್ಗ್ಯಾನಿಕ್ ಮೊಟ್ಟೆ ಅಂತಾರೆ. ಹೌದು, ಆರ್ಗ್ಯಾನಿಕ್ ತೆಂಗಿನಕಾಯಿ ಅಂತಾರೆ. ಹೌದು, ನಾಟ್ ಮೆನಿ ಆರ್ಗ್ಯಾನಿಕ್ ಥಿಂಗ್ಸ್. ಸಿ, ಏನಿದು ಆರ್ಗ್ಯಾನಿಕ್ ಅನ್ನೋ ಒಂದು ಹೊಸ ಮಾರ್ಕೆಟ್ ಹುಟ್ಕೊಂಡು ಅಥವಾ ಈ ಥರ ಹ್ಯೂಜ್ ಮಾರ್ಕೆಟ್ ಆಸ್ ಆಫ್ ನೌ. ಅದ್ರ ಎಷ್ಟು ಜಿನೇನಿಟಿ, ಐ ಆಮ್ ನಾಟ್ ದಿ ರೈಟ್ ಪರ್ಸನ್ ಟು ಕಮೆಂಟ್ ಆನ್ ಇಟ್. ಬೆಟರ್ ಯು ಆಸ್ಕ್. ಡೆಫಿನೆಟ್ಲಿ, ಬಟ್ ಆಸ್ ಅ ಡಾಕ್ಟರ್, ಸಿ, ಬೆಲ್ಲಕ್ಕೆ ನೀವು ಕಬ್ಬಿನ ಚೆನ್ನಾಗಿ ಜಳ್ಳೆಯನ್ನು ಕ್ರಷ್ ಮಾಡಿ ಜ್ಯೂಸ್ ತೆಗೆದು ಪಾಕ ತೆಗೆದು ನಾರು ತಂತಿ ಪಾಕ ಅಂತ ಕರಿತೀವಿ, ನಾರು ಪಾಕ ತಂದು ಅದು ಡ್ರೈ ಮಾಡಿದ್ರೆ ಬೆಲ್ಲ ಆಗಬೇಕು. ಇವತ್ತೇನಾಗುತ್ತೆ, ಅದು ಡಾರ್ಕ್ ಬ್ರೌನು ಇಲ್ಲ ಜೆಟ್ಟಿಶ್ ಬ್ಲ್ಯಾಕು ಹಿಂಗೇನೋ ಒಂದು ಕಲರ್ ಬಂದು ಕೂತ್ಕೊಳ್ಳುತ್ತೆ. ಮಾರ್ಕೆಟಿಂಗ್ ಇಶ್ಯೂ. ನೋಡೋಕೆ ಬೆಳ್ಳಗಿರಬೇಕು, ಪ್ರೆಸೆಂಟಬಲ್ ಆಗಿರಬೇಕು ಅಂತ ಅದನ್ನು ಸಿಕ್ಕಾಪಟ್ಟ ರಿಯೇಜೆಂಟ್ಸು ಕೆಮಿಕಲ್ಸ್ ಹಾಕಿ ಬ್ಲೀಚ್ ಮಾಡಿ 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 ನಿಮ್ಗೆ ವೈಟ್ ಕೊಟ್ಬಿಡ್ತಾರೆ. ಸಕ್ಕರೆ ಇನ್ನೇನು,
ನೀವು ಬೆಲ್ಲಕ್ಕೆ ಹೋದ್ರಿ ಸಕ್ಕರೆ ಮೈದಾ ಅತಿ ಹೆಚ್ಚಿನ ಉಪ್ಪು. ಎಷ್ಟೋ ಜನ ಸರ್ ಉಪ್ಪು ತುಂಬ ಜಾಸ್ತಿ, ನಾನು ಏನು ತಿನ್ನಲಿಲ್ಲ ಸರ್. ಏನು ಮಾಡಿದ್ರಿ ಸರ್? ಒಂದು ಬಕೆಟ್ ಪಾಪ್ಕಾರ್ನ್ ತಿಂದೆ ಅಷ್ಟೇ ಸಿನಿಮಾ ನೋಡುವಾಗ ಟೈಮ್ ಪಾಸ್ಗೆ. ಸಾಯಂಕಾಲ ಬಂದ ಚೂರು ಪಾನಿಪುರಿ, ಒಂದು 2 ಕಪ್ ಪಾನಿ ಎಕ್ಸ್ಟ್ರಾ. ಪಾನಿಪುರಿ ತಿನ್ನೋದೇ ಅಪರಾಧ, ಅನ್ವಾಂಟೆಡ್ಲಿ ಜಾಸ್ತಿ ಪ್ರತಿನಿತ್ಯ ತಿನ್ನೋದು ಅಪರಾಧ. ಆಮೇಲೆ 2-3 ಗ್ಲಾಸ್ ಪಾನಿ ಫ್ರೀಯಾಗಿ ಕೊಡ್ತಾನೆ. ಒಂದು ಪ್ಲೇಟ್ ಪಾನಿಪುರಿಗೆ 4 ಗ್ಲಾಸ್ ಪಾನಿ ಕುಡಿದ್ರೆ ನಾನು ಕೊಟ್ಟು 50-100 ರೂಪಾಯಿ ಈಕ್ವಟ್ ಆಗುತ್ತೆ ಅಂತ ಕುಡಿಯೋದು ಅಭ್ಯಾಸ ಇದ್ದು ಸಾಲ್ಟ್ಸ್ ಹೋಗಿ 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 ಡೆಫಿನೆಟ್ಲಿ ನಿಮಗೆ ಸೋಡಿಯಂ ಲೆವೆಲ್ಸ್ ಆಲ್ಟ್ರ್ ಆಗಿ ಹೈಪರ್ ಟೆನ್ಷನ್ನು ಮತ್ತೊಂದು ಮಗದೊಂದು ಸಮಸ್ಯೆಗಳು ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಓಕೆ, ಈಗ ನೀವು ಡಯಾಬಿಟಿಕ್ ಪೇಷಂಟ್ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಡಯಾಬಿಟೀಸ್ ಯಾವ ಬುಕ್ಕಲ್ಲೂ ಜಿಲೇಬಿ ತಿನ್ನು ಅಂತ ಬರ್ದಿಲ್ಲ, ಬಟ್ ಜಿಲೇಬಿನೇ ತಿಂತಾ ಇರು ಅಂತ ಬರ್ದಿದ್ದಾರೆ ಅಂತ ಅಂದು. ದಟ್ ಮೀನ್ಸ್ ಆಲ್ರೆಡಿ ಡಯಾಬಿಟಿಕ್ ಇದ್ದವರು ಶುಗರ್ ತಿಂತಾನೇ ಇರಿ ಅಂತ ಅಲ್ಲ, ಬಟ್ ಯಾವಾಗಾದ್ರೂ ಒಂದ್ಸಲ ತಿಂದ್ರೆ ನಡೆಯುತ್ತೆ. ಡಿಪೆಂಡ್ಸ್ ಆನ್ ಯುವರ್ ವ್ಯಾಲ್ಯೂಸ್, ಡಿಪೆಂಡ್ಸ್ ಆನ್ ಯುವರ್ ವಾಕಿಂಗ್ ಕೆಪಾಸಿಟೀಸು, ಫಿಸಿಕಲ್ ಎಕ್ಸರ್ಷನ್ನು, ಫಿಸಿಕಲ್ ಎನರ್ಜಿ ಔಟ್ಪುಟ್ಟು. ಓಕೆ, ಈಗ ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಐ ಹ್ಯಾಡ್ ಎ ವೆರಿ ಹೈ ಪ್ರೊಫೈಲ್ ಕಾರ್ಪೊರೇಟ್ ಕ್ಲೈಂಟ್. ಅವ್ರಿಗೆ ಸ್ಟ್ರಾಂಗ್ ನೋಷನ್ ಇದ್ದಿದ್ದು ನಾನು ಡಯಾಬಿಟಿಸ್ ಇದೆ, ಸಿಕ್ಕಾಪಟ್ಟೆ ಇದೆ, 500 550 ಫಾಸ್ಟಿಂಗು, 600 630, HbA1c somewhere around 15+, which is very high a value, exorbitant value. ಅವ್ರು ನನ್ನ ಹತ್ರ ಬಂದಾಗ, ಡಾಕ್ಟ್ರೇ ನಾನು ಔಷಧ ತೊಗೊಳ್ಳಲ್ಲ, ದಟ್ ಈಸ್ ಮೈ ಫಸ್ಟ್ ಕಂಡೀಷನ್, ಬಟ್ ಲಾಟ್ ಆಫ್ ಫೇತ್ ಆ್ಯಂಡ್ ಬಿಲೀಫ್ ಇನ್ ಯು. ಐ ಆಮ್ ವೆರಿ ಕನ್ವಿನ್ಸ್ಡ್ ಬೈ ದಟ್ ವೇ ಯು ಆರ್ ಟ್ರೈಂಗ್ ಟು ಹೆಲ್ಪ್ ಪೀಪಲ್. ಕ್ಯಾನ್ ಯು ಹೆಲ್ಪ್ ಮಿ ಔಟ್ ಬೈ ನಾಟ್ ಟೇಕಿಂಗ್ ಮೆಡಿಕೇಶನ್ಸ್? ಐ ಸೆಡ್ ಪ್ಲೀಸ್ ಸಿಟ್ ಡೌನ್. ಇಲ್ಲ, ನೀವು ಪ್ರಾಮಿಸ್ ಮಾಡಿದ್ರೆ ಕೂತ್ಕೋತೀನಿ. ತಾಳ್ಮೆನೇ ಇಲ್ಲ, ಯಾಕಂದರೆ ಶಿ ವಾಸ್ ಫ್ರಸ್ಟ್ರೇಟೆಡ್ ಆಬ್ವಿಯಸ್ಲಿ. ಆಮೇಲೆ ವಾಟ್ ಈಸ್ ಯುವರ್ ಲೈಫ್ ಸ್ಟೈಲ್ ಅಂದರೆ ಸ್ಮೋಕಿಂಗು, ಲೇಡಿ 50+ years old lady, high profile lady, smoking, alcohol, junk food and sweets, eating to the core. ಅಂದರೆ ಬೆಳಗ್ಗೆದ್ರೆ 1 kg ಕಾಜು ಕಟ್ಲಿ, ಅದಾದಮೇಲೆ ಒಂದು 4 ಬಾಸುಂದಿ, ಆಮೇಲೆ 12 ಗಂಟೆ ಅಷ್ಟೊತ್ತಿಗೆ ಒಂದಿಷ್ಟು ಡ್ರೈ ಫ್ರೂಟ್ಸು, ಲಾಡು, ಕರ್ಜಿಕಾಯಿ, ವಾಟ್ ಎವರ್ ಮಲ್ಟಿಪಲ್ ಸ್ವೀಟ್ಸ್ನ ತಿಂತಾನೇ ಇರೋದು. ಆ್ಯಂಡ್ ವಾಟ್ ಈಸ್ ಯುವರ್ ಫಿಸಿಕಲ್ ಔಟ್ಪುಟ್ಟು? 0. ಕೂತಿರ್ತೀನಿ, ಕೆಲಸಕ್ಕೆ ಹೋಗ್ತೀನಿ, ಕಂಪ್ಯೂಟರ್ ಕೆಲಸ ಮಾಡ್ತೀನಿ, ಮನೆಗೆ ಬರ್ತೀನಿ, ಮಲ್ಕೋತೀನಿ. ಸಿನ್ಸ್ ಹೌ ಲಾಂಗ್ ಆರ್ ಯು ಡೂಯಿಂಗ್? 4-5 years. ವಾಟ್ ಈಸ್ ಯರ್ ವ್ಯಾಲ್ಯೂಸ್? ಸೊ ಆ್ಯಂಡ್ ಸೊ 500+, 600+, HbA1c 15-16+, ತುಂಬ ಟೆನ್ಸ್ಡು, ಫ್ಯಾಮಿಲಿ ಇಸ್ ಟೆನ್ಸ್ಡ್. ಸತ್ತೋಗ್ಬಿಟ್ರೆ ಪರವಾಗಿಲ್ಲ, ಬದುಕ್ಬಿಟ್ಟು ನರಳಿಬಿಟ್ರೆ ಕಣ್ಣು ಕಳ್ಕೊಂಡೆ, ಕಿಡ್ನಿ ಕಳ್ಕೊಂಡೆ, ನರಮಂಡಲಲ್ಲಿ ಪ್ರಾಬ್ಲಮ್ ಆಯಿತು, ಕೈ ಕಾಲು ಬೆಂಕಿ ಎತ್ಕೊಂಡಂಗೆ ಆಯಿತು, ಬರೀ ಕಾಲು ನಡೆಯೋಕ್ಕಾಗಲ್ಲ, ನಡೆದ್ರೆ ಪೇಪರ್ ಮೇಲೆ ನಡೆದಂಗೆ ಇರುತ್ತೆ, ಕಾಲಲ್ಲಿ ಏನೋ ಚುಚ್ಕೊಂಡ್ರು, ಕೆರೆದ್ರು, ರಕ್ತ ಬಂದರೂ ಗೊತ್ತಾಗಲ್ಲ. ಈ ಪರಿಸ್ಥಿತಿಗೆ ಯು ಆರ್ ಎಂಟ್ರಿಂಗ್. ಅಂದರೆ ಒಂದು ಮನುಷ್ಯ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಫೇಲ್ ಆಗಿಬಿಟ್ಟಿದ್ದಾನೆ, ಫೈನಲ್ ಎಕ್ಸಾಮ್ ಕಣ್ಣು ಮುಂದೆ ಇದೆ, ಫೈನಲ್ ಫೇಲ್ ಆಗ್ತಾನೆ ಅಂತ ಅವ್ನಿಗೆ ಗೊತ್ತಿದೆ. ಇರೋ 1 monthಲ್ಲಿ ಹೇಗೆ ಅವ್ನಿಗೆ ಚೇತರ್ಮರ್ದು? ಸೊ ವೆರಿ ಸ್ಟಬನ್ ಲೇಡಿ. ಸರ್ ನಾನು ಔಷಧ ತೊಗೊಳ್ಳಲ್ಲ, ನಂಗೆ ಇನ್ಸುಲಿನ್ ಬೇಡ, OHS ಬೇಡ, ಅಲೋಪತಿ ಬೇಡ, ಏನು ಬೇಕು? ಎಂಪತಿ ಆ್ಯಂಡ್ ಸಿಂಪತಿ ಬೇಕು. ಸೊ ಐ ಆಮ್ ದೇರ್ ವಿತ್ ಯು. ಫಸ್ಟ್ ಥಿಂಗ್, ಐ ಆಮ್ ದೇರ್ ವಿತ್ ಯು, ಸಿಟ್ ಡೌನ್, ಫೀಲ್ ಕಂಫರ್ಟಬಲ್. ಸೆಕೆಂಡ್ ಥಿಂಗ್ ಇಸ್, ಆರ್ ಯು ವಿತ್ ಮೀ ಇನ್ ದಿಸ್ ಜರ್ನಿ? ಬಿಕಾಸ್ ಇಟ್ಸ್ ನಾಟ್ ಅ 1 day ಜರ್ನಿ. ಬೆಳಗ್ಗೆ ಹಿಂಗೇನೋ ಇನ್ಸುಲಿನ್ ಚುಚ್ಬಿಟ್ಟು ಹಂಗಲ್ಲ, ಇದು ದೊಡ್ಡ ಯುದ್ಧ. ಅಷ್ಟು ಮಧ್ಯೆ ಡ್ಯಾಮೇಜ್ ಆಗ್ಬೋದು, ಯಾಕಂದ್ರೆ ತುಂಬ ಬ್ಯಾಕ್ಲಾಗ್ಸ್ ಇದೆ, ಪುಸ್ತಕ ಮುಟ್ಟೇ ಇಲ್ಲ, ಪಾಸ್ ಆಗ್ತೀನಿ ಗ್ಯಾರಂಟಿ ಹಂಗಿಲ್ಲ. ಮತ್ತು ಬಂದಿರೋ 3 ಮಾರ್ಕ್ಸು, ಅಪೇಕ್ಷೆ ಪಡ್ತದ್ದು 100 ಮಾರ್ಕ್ಸು. ನನ್ನ ಉದ್ದೇಶ ಡಾಕ್ಟ್ರಾಗಿ 35 ಬಂದ ಸಾಕು, ಮುಂದಕ್ಕೆ ಹೋಗ್ಬಿಡ್ತೀರಾ ಅಂತ. ಈ 3 ಕ್ಲಾಸು 3 ಸೆಗ್ಮೆಂಟಲ್ಲಿ ಹೆಂಗೆ ನಿಮ್ಮನ್ನು ಹ್ಯಾಂಡಲ್ ಮಾಡೋದು? ಎಲ್ಲ ಹಿಸ್ಟ್ರಿ ಎಲ್ಲ ತೊಗೊಂಡ್ರೆ ಅಬ್ಸಲ್ಯೂಟ್ಲಿ ಸೆಡೆಂಟ್ ಲೈಫ್ ಸ್ಟೈಲು. 130-134 kg ಆಯಿತು ವೆಯ್ಟು. ಆರಾಮ್ಸೆ ಲೇಡಿ. ಕನ್ವಿನ್ಸ್ ಮಾಡೋಕ್ಕೆ ಟುಕ್ 2 days ಟು ಗೆಟ್ ಇಡ್ದರು. ಸ್ಟಿಲ್ ನಾಟ್ ಕನ್ವಿನ್ಸ್ಡ್. ಸರ್ ಬೇರೆ ಔಷಧಿ ಬಿಟ್ಬಿಟ್ಟು ಬೇರೆ ಏನಾದರೂ ಹೇಳಿ. ಸ್ವೀಟ್ಸ್ ಬಿಡಲ್ಲ, ಔಷಧಿ ತೊಗೊಳ್ಳಲ್ಲ, ಸ್ವೀಟ್ಸ್ ಬಿಡಲ್ಲ, ಎರಡೂ ಕಂಡೀಷನ್ ನಂದು. ಅದೇ ನಾನು ಸರಿ ಹೋಗಬೇಕು, ನಾನು ಬದುಕಬೇಕು, ನಾನು ಆರೋಗ್ಯಕರವಾಗಿರಬೇಕು ಅಂತ. ಐ ಸೆಡ್, ಕ್ಯಾನ್ ಯು ವಾಕ್ ಫಾರ್ ಅಟ್ಲೀಸ್ಟ್ 10-12 kilometers a day? She said, this is possible to me. It's not easy. Yeah, I know. ಅಷ್ಟು ಶರೀರ ಇಟ್ಕೊಂಡು, ಅಷ್ಟು ಸೋಮಾರಿತನ ಅಭ್ಯಾಸ ರೂಢಿಸ್ಕೊಂಡು, ಅಷ್ಟು ಸ್ವೀಟ್ಸ್ನ ತಿನ್ಕೊಂಡು, ಮಾತೆತ್ತಿದ್ರೆ ತಿಂತಾನೇ ಇರ್ತೀನಿ, ಗ್ಯಾಪೇ ಇಲ್ಲ, ನೀರು ಕುಡಿದೆ ತಿಂದೆ ಸ್ವೀಟ್ಸೇ ತಿಂತಾ ಇರ್ತೀನಿ ಅಂದಾಗ, ಇಟ್ಸ್ ನಾಟ್ ದಟ್ ಈಸಿ. ಈಸ್ ಇಟ್ ಪಾಸಿಬಲ್? ಸೊ ವಿತ್ ಲಾಟ್ ಆಫ್ ಪ್ಯಾಷನ್, ಕನ್ವಿಕ್ಷನ್ ಆ್ಯಂಡ್ ಸ್ಟ್ರಾಂಗ್ ಡಿಟರ್ಮಿನೇಷನ್ಸ್ ಈ ಸೆಡ್, ಎಸ್ ಐ ವಿಲ್ ಡೂ ಇಟ್, ಡೋಂಟ್ ವರಿ, ಐ ವಿಲ್ ಡೂ ವಾಟ್ ಎವರ್ ಯು ಸೇ. ಇವೆರಡು ಪರ್ಮಿಷನ್ ಕೊಡಿ. ಮಾತ್ರ ತೊಗೋಬಾರ್ದು, ಪಾಯಿಂಟ್ ನಂಬರ್ 1, ಸ್ವೀಟ್ ತಿನ್ನೋದಕ್ಕೆ ಬಿಡಬಾರ್ದು. ಎರಡಕ್ಕೆ ನೀವು ಪರ್ಮಿಷನ್ ಕೊಟ್ಟರೆ ಐ ವಿಲ್ ಟೇಕ್ ಅ ಕಾಲ್, ವಾಟ್ ಇಸ್ ಟು ಬಿಡನ್ನ. ಐ ಸೆಡ್ 8-10 kilometers ವಾಕ್ ಮಾಡ್ಬೋದಾ ನೋಡಿ, ಶುರು ಮಾಡಿ. ಓಡಾಡೇ ಇಲ್ಲ ನೀವು, ಫಸ್ಟ್ 4 ಹೆಜ್ಜೆ ಇಡಿ, ಲಿಫ್ಟ್ ಬಿಡಿ, ಮನೆ ಕಸ ನೀವೇ ಹೊಡೀರಿ. ರಿಚ್ ಪ್ರೊಫೈಲ್ ಅಲ್ವಾ, ಪರ್ಕೆ ಮುಟ್ಟ ಅಭ್ಯಾಸ ಇರಲ್ಲ, ಮಾಪ್ ಇಟ್ಕೊಂಡೆ ಅಭ್ಯಾಸ ಇರಲ್ಲ. ಮೋಸ್ಟ್ ನಾಟ್ ಆಲ್, ದಿಸ್ ಲೇಡಿ ವಾಸ್ ಲೈಕ್ ದಟ್. ಮಾಡಿ ನೀವು ದಿವಸ ಕಸ ಹೊಡೀರಿ, ಬಟ್ಟೆ ಒಣಗಾಕಿ,
ನೀವೇ ಅಡುಗೆ ಮಾಡಿ, ಮೇಡ್ ಸರ್ವೆಂಟ್ಸ್ನ ಬಿಡಿಸ್ಬಿಡಿ, ಗಾರ್ಡನರ್ನ ಬಿಡಿಸ್ಬಿಡಿ, ಅಥವಾ ಅವ್ರಿಗೆ ಸಂಬಳ ಕೊಟ್ಟು ಸುಮ್ಮನೆ ದುಡ್ಡಿದ್ರೆ ನೀವು ಗಿಡಕ್ಕೆ ನೀರು ಹಾಕಿ, ಪ್ಲ್ಯಾಂಟಿಂಗ್ ಎಲ್ಲ ಮಾಡಿಸಿ ಸಿ ಸ್ಟಾರ್ಟೆಡ್ ವಾಕಿಂಗ್ 4 kilometers in 40 minutes in the coming 40 days. That was a target. 4 kilometers 40 minutes ಅಲ್ಲಿ 40 days ಒಳಗಡೆ ಕಂಪ್ಲೀಟ್ ಮಾಡಿ ಟಾರ್ಗೆಟ್. ಟುಡೇ ಐ ಆಮ್ ಸಕ್ಸಸ್ಫುಲ್ ಸರ್ ಅಂತ. ದ ಶುಗರ್ ಲೆವೆಲ್ ಡ್ರಾಪ್ ಸ್ಟಾರ್ಟೆಡ್ ಡ್ರಾಪಿಂಗ್ ಕನ್ವೆನ್ಷನಲಿ, ಪರ್ಸಿಸ್ಟೆಂಟ್ಲಿ, ಆ್ಯಂಡ್ ಅಲ್ಟಿಮೇಟ್ಲಿ ಹರ್ ಬ್ಲಡ್ ಶುಗರ್ HbA1c 15-16 ಇದ್ದಿದ್ದು ಟುಡೇ ಇಟ್ ಇಸ್ 6.16. ಬ್ಲಡ್ ಶುಗರ್ ಇಸ್ ರಫ್ಲಿ ಅರೌಂಡ್ 126, 135 ಆ ರೇಂಜಲ್ಲಿ. ಅದು ಗ್ಲೂಕೋಮೀಟರ್ ಶುಗರ್. ವೀನಸ್ ಬ್ಲಡ್ ಇಸ್ ಮಚ್ ಮೋರ್ ಲೆಸರ್. ಇಂಪ್ಯೂರ್ ಬ್ಲಡ್ ಇಸ್ ಆಫ್ ಹೈಯರ್ ಕಾನ್ಸಂಟ್ರೇಟೆಡ್ ಸ್ಟ್ರಾಂಚ್ ವ್ಯಾಲ್ಯೂ. ಸೊ ಗ್ಲೂಕೋಮೀಟರ್ ಲೆವೆಲಲ್ಲಿ ಅಲ್ಲಿಗೆ ಬಂದು ನಿಂತಿರೋದ್ರಿಂದ ಇವತ್ತಿಗೂ ಸ್ವೀಟ್ ಬಿಟ್ಟಿಲ್ಲ, ಆಕೆ ಖರ್ಚು ಜಾಸ್ತಿ ಮಾಡಿದ್ದಾರೆ, ಎನರ್ಜಿ ಔಟ್ಪುಟ್ ಜಾಸ್ತಿ ಆಗಿದೆ, ಸಬ್ಸ್ಟ್ಯಾನ್ಷಿಯಲ್ ವೇಟ್ ರಿಡಕ್ಷನ್, ರಫ್ಲಿ ಅರೌಂಡ್ 8 to 9 kgs. 3 kgs ಆರಾಮಾಗಿ 3-4 monthsಲ್ಲಿ ಎವ್ರಿ ಮಂತ್ 3 kgs ಇಳ್ತಾ ಇದ್ರು ಬೇಕಾದಷ್ಟು ಆಯಿತು. ಆ್ಯಂಡ್ ದ ಮೋರ್ ಯು ವಾಕ್ ವಿತ್ ಸ್ಟ್ರಾಂಗ್ ಡಿಟರ್ಮಿನೇಷನ್, ಗ್ರೇಟರ್ ಇಸ್ ದ ವೇಟ್ ಲಾಸ್, ಹೈಯರ್ ಇಸ್ ದ ಅಬ್ಸಾರ್ಪ್ಷನ್, ಮೆಟಬಾಲಿಕ್ ಎನ್ಹಾನ್ಸ್ಮೆಂಟು, ಪೆರಿಫರಲ್ ಯುಟಿಲೈಸೇಷನ್ ಆಫ್ ಶುಗರು, ಎಲ್ಲವೂ ಒಂದು ಕ್ಯಾಸ್ಕೇಡು. ಸೊ ಯು ಶುಡ್ ನಾಟ್ ರನ್. ರಿಮೈಂಡ್ ಯು, ಮೋಸ್ಟ್ ಆಫ್ ದ ಪೀಪಲ್ ಚೆನ್ನಾಗಿ ಓಡ್ತೀನಿ ಸರ್ ನಾನು ಬೆಳಗಾಗೆದ್ದು ಅಂತ. 4-legged ಅನಿಮಲ್ಸ್, ಜಿಂಕೆ ಓಡಬೇಕು, ಕರಡಿ ಓಡಬೇಕು. ಸರ್ ಜಿಮ್ಗೆ ಹೋದ್ರೆ ಅಷ್ಟೇ ಸಣ್ಣ ಆಗ್ತೀವಿ ಅನ್ನೋ ಕಾನ್ಸೆಪ್ಟ್ ಇದೆ. ಖಂಡಿತ ನಾನಂತೂ ಅದನ್ನು ಒಪ್ಪಲ್ಲ. ಮತ್ತೆ ಸಣ್ಣ ಆಗಕ್ಕೆ ಏನು ಮಾಡಬೇಕು? ಈಗ ಇಷ್ಟೊತ್ತು ಹೇಳಿದ್ದೇನೆ ರಾಮಾಯಣ ರಾತ್ರಿ ಎಲ್ಲ. ಇದು ಡಯಾಬಿಟಿಕ್ನವ್ರಿಗಾಯಿತು ಅಲ್ಲ, ಎಲ್ಲರೂ ಸಣ್ಣ ಆಗೋದು ಫಸ್ಟ್ ಮೈಂಡ್ ಸೆಟ್. ಓಕೆ. ಬಂದಿದ್ದೆಲ್ಲ ಹೂ ಅನ್ನೋ ಬದಲು ಹೂ ಅಂತ ಅಂದ ಅಭ್ಯಾಸ ಮಾಡ್ಕೊಳ್ಳೋದು ಫಸ್ಟ್ ಮಾಡಬೇಕು. ಓಕೆ.